ಓಂ ನಮೋ ಭಗವತೆ ಬುದ್ಧಾಯ ಶುದ್ಧಾಯ. ಭಾಗವತದ 2ನೇ ಸ್ಕಂದದ 7ನೇ ಅಧ್ಯಾಯದಲ್ಲಿ 37ನೇ ಶ್ಲೋಕದಲ್ಲಿ ಭಗವಂತ ಬುದ್ಧನ ಕಥೆ ಏನಿದೆ ಅದನ್ನು ನಾವೀಗ ನೋಡ್ತಾ ಇದ್ದೀವಿ. ಈ 37ನೇ ಶ್ಲೋಕದಲ್ಲಿ ಏನು ಬುದ್ಧನ ಕಥೆ ಬಂದಿದೆ, ಅಲ್ಲಿ ತ್ರಿಪುರಾಸುರದ ಕಥೆಯನ್ನು ಮತ್ತು ಭಗವಂತನ ಕಥೆಯನ್ನು, ಭಗವಂತ ಬುದ್ಧನ ಕಥೆಯನ್ನು ಎರಡನ್ನೂ ಕೂಡ ಸಮ್ಮಿಶ್ರಣ ಮಾಡಿ ಹೇಳಿದಂತೆ ಕಂಡು ಬರ್ತಾ ಇದೆ. ಇದಕ್ಕೇನು ಪರಿಹಾರ? ಇದನ್ನ ಯಾರೂ ಕೂಡ ಪರಿಹರಿಸಿದಂತೆ ಕಾಣ್ತಿಲ್ವಲ್ಲ ಅಂತ ನಾನು ಕಳೆದ ದಿವಸ ಹೇಳಿದ್ದೆ. ಅದಕ್ಕಿರುವ ಒಂದು ಪರಿಹಾರ, ಹಿಂದೆ ಒಂದು ಬುದ್ಧಾವತಾರ ಆಗಿತ್ತು, ಈಗೊಂದು ಬುದ್ಧಾವತಾರ ಆಗಿದೆ ಅಂತ ಹೇಳೋದು. ವಾದಿರಾಜ ಸ್ವಾಮಿಗಳು ಹಾಗೆ ಹೇಳ್ತಾರೆ. ಅದನ್ನು ಕೂಡ ನಾವು ನೋಡಿದ್ದೀವಿ. ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಭಾವಪ್ರಕಾಶಿಕ ಅಂತ ಏನು ವ್ಯಾಖ್ಯಾನ ಮಾಡಿದ್ದಾರೆ, ಅಲ್ಲಿ ಈ ಎರಡು ರೀತಿಯಾದ ಅವತಾರಗಳು, 2 ಅವತಾರಗಳು, ಭಗವಂತ ಬುದ್ಧಂದೇ 2 ಅವತಾರಗಳು, ಅದನ್ನ ಅವ್ರು ಹೇಳಿದ್ದನ್ನು ಕೂಡ ನಾವು ನೋಡಿದ್ದೇವೆ ಈಗಾಗಲೇ. 2ನೇ ಅಧ್ಯಾಯದಲ್ಲಿ ಇಲ್ಲಿ ವರ್ಣಿತವಾದ ಬೌದ್ಧಾವತಾರ ಏನಿದೆ, ಇದು ಹಿಂದೆ ತ್ರಿಪುರಾಸುರ ಸ್ತ್ರೀಯರಿಗೆ ವ್ಯಭಿಚಾರವನ್ನು ಧರ್ಮ ಅಂತ ಬೋಧನೆ ಮಾಡಿದ ಅವತಾರ. ಈಗ ಕಲಿಯುಗದಲ್ಲಿ ಕೃಷ್ಣಾವತಾರದ ಬಳಿಕ, ಕಲ್ಕಿ ಅವತಾರಕ್ಕಿಂತ ಮುಂಚೆ 2ನೇ ಬಾರಿ ಬೌದ್ಧಾವತಾರ ಏನಾಗಿದೆ, ಇದು ಜನನ ಮಗನಾಗಿ ಅವತರಿಸಿದಂಥ ಒಂದು ರೂಪ. ಇದನ್ನೇ ಭಾಗವತದ 1ನೇ ಸ್ಕಂದದ 3ನೇ ಅಧ್ಯಾಯದ 24ನೇ ಶ್ಲೋಕದಲ್ಲಿ ಹೇಳಿದ್ದಾರೆ ಅಂತ ಇಷ್ಟು ಬಂದಿದೆ. ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯರು ಏನೇನು ಸಂಗತಿಗಳನ್ನು ಹೇಳಿದ್ದಾರೆ ಅನ್ನೋದನ್ನು ಒಂದು ಬಾರಿ ನಾವು ಪ್ರಧಾನವಾಗಿ ಗಣನೆಗೆ ತಗೊಳ್ಬೇಕು. ನಮಗೆ ಭಗವಂತನ ಕಥೆಗಳ ಆಕರಗಳು, ಕೃಷ್ಣನ ಕಥೆಗೆ ಆಕರ ಅಂದರೆ ಹರಿವಂಶ, ಭಾಗವತ, ಮಹಾಭಾರತ, ವಿಷ್ಣು ಪುರಾಣ. ಇದು ಬಿಟ್ಟರೆ ಪದ್ಮಪುರಾಣ. ಇನ್ನು ರಾಮನ ಕಥೆಗೆ ಸ್ಕಂದ ಪುರಾಣನೂ ಕೂಡ ಒಂದು ಸೇರಿಕೊಳ್ತದೆ. ಹೀಗೆ ಕೃಷ್ಣನ ಕಥೆಗೆ 1-2-3 ಪುರಾಣಗಳು, ಉಳಿದ ಅವತಾರಗಳಿಗೆ ಮತ್ತೆರಡು ಪುರಾಣಗಳು ಸೇರಿಕೊಳ್ತವೆ. ಈ ಎಲ್ಲ ಪುರಾಣಗಳಲ್ಲಿ ಅನೇಕ ಥರದ ಗೊಂದಲಗಳಿರ್ತವೆ. ಕಾಲ ವ್ಯತ್ಯಾಸ, ವ್ಯಕ್ತಿ ವ್ಯತ್ಯಾಸ, ಹೀಗೆಲ್ಲ ಮಾಡಿರ್ತಾರೆ ಅನೇಕ ಕಡೆ. ಯಾರೋ ಒಬ್ಬ ವ್ಯಕ್ತಿ ಮಾಡಿದ್ದನ್ನು ಮತ್ತೊಬ್ಬ ಯಾರೋ ವ್ಯಕ್ತಿ ಮಾಡಿದ್ದಾನೆ ಅನ್ನುವಂತೆ ವರ್ಣನೆ ಮಾಡುವುದು, ಮತ್ತೆ ಇನ್ಯಾವುದೋ ಕಾಲದಲ್ಲಿ ಆಗಿದ್ದನ್ನ ಮತ್ತೊಂದು ಕಾಲದಲ್ಲಿ ಆದಂತೆ ವರ್ಣಿಸುವುದು, ಹೀಗೆಲ್ಲ ಅನೇಕ ಕಡೆ ಮಾಡಿ ತೋರಿಸಿರ್ತಾರೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಇವತ್ತು ಉಪಲಬ್ಧ ಇರುವಂತಹ ಪುರಾಣ ಏನಿದೆ, ಅದು ಸ್ವಚ್ಛ ರೂಪದಲ್ಲಿ ಉಪಲಬ್ಧ ಇರುವುದೇ ಇಲ್ಲ. ಈ ಎಲ್ಲ ಗೊಂದಲಗಳನ್ನು ಪರಿಹರಿಸಬೇಕೆಂಬ ದೃಷ್ಟಿಯಿಂದಲೇ ಆಚಾರ್ಯರು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಭಗವಂತನ ಎಲ್ಲ ಅವತಾರಗಳ ವರ್ಣನವನ್ನು ಕೂಡ ಮಾಡಿದ್ದಾರೆ. ಮತ್ಸ್ಯ, ಕೂರ್ಮ ಇತ್ಯಾದಿ ಎಲ್ಲ ಅವತಾರಗಳದ್ದು ಕಥೆಯನ್ನ ಹೇಳಿದ್ದಾರೆ. ಆ ಕಥೆಯನ್ನು ಹೇಳುವಾಗ ಆಚಾರ್ಯರು ಅನುಸರಿಸಿದ ಕ್ರಮವೊಂದನ್ನು ನಾವು ಗಮನಿಸಬೇಕು. ಅದಿಲ್ಲದೆ ಹೋದರೆ ನಮಗೆ ಅದೇನು ಸ್ಪಷ್ಟವಾದಂಥ ಒಂದು ಸಂದೇಶ ಅಥವಾ ಗೊಂದಲಗಳನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಬೇಕಾದಂಥ ಒಂದು ಮಾರ್ಗದರ್ಶಿ ಸೂತ್ರ ನಮಗೆ ಸಿಗೋದಿಲ್ಲ. ಆಚಾರ್ಯರು ತಾತ್ಪರ್ಯ ನಿರ್ಣಯವನ್ನು ಯಾಕೆ ರಚನೆ ಮಾಡಿದ್ದಾರೆ, ಎಲ್ಲಿ ಗೊಂದಲಗಳಿವೆಯೋ ಆ ಗೊಂದಲವನ್ನು ಪರಿಹಾರ ಮಾಡಲಿಕ್ಕೆ ಅಂತ ಒಂದು ದೃಷ್ಟಿಕೋನ ಹೇಳ್ತಾರೆ. ಅದಷ್ಟೇ ಅಲ್ಲ, ಗೊಂದಲವನ್ನು ನಿವಾರಿಸುವುದಷ್ಟೇ ದೃಷ್ಟಿಕೋನ ಅಲ್ಲ, ಒಟ್ಟಾರೆ ಭಗವಂತನ ಕಥೆಯನ್ನು ಸಂಗ್ರಹಿಸುವುದು ಕೂಡ ಅವರ ಉದ್ದೇಶ ಆಗಿದೆ. ಮಹಾಭಾರತ ತಾತ್ಪರ್ಯ ನಿರ್ಣಯವನ್ನು ಮೊದಲಿಂದ ಕೊನೆ ತನಕ ನಾವು ನೋಡಿದರೆ ಎಲ್ಲಿ ಗೊಂದಲ ಇಲ್ಲವೋ ಅಲ್ಲಿಯೂ ಕೂಡ ಆ ಕಥೆಯನ್ನು ಅವರ ಆಚಾರ್ಯ ಹೇಳಿರ್ತಾರೆ. ಹಾಗಾದ್ರೆ ತಾತ್ಪರ್ಯ ಏನು? ಕಥೆಯನ್ನು ಹೇಳುವುದು ಕೂಡ ಉದ್ದೇಶ, ಏಕತ್ರ ಸಂಗ್ರಹಿಸಿ ಹೇಳುವುದು ಉದ್ದೇಶ. ಮತ್ತೆ ಘಟನೆಗಳೇನಿವೆ ಹಿಂದೆ ಮುಂದೆ ಆಗಿರ್ತಾವಲ್ಲ, ಅವುಗಳನ್ನು
ಬೇರೆ ಗ್ರಂಥಗಳನ್ನು ಓದಿದಾಗ ಯಾವುದು ಮೊದಲಾಯಿತು ಯಾವುದು ಆಮೇಲೆ ಆಯಿತು ಅಂತ ನಮಗೆ ತಿಳಿಯದೆ ಏನು ಗೊಂದಲ ಆಗಿರ್ತದೆ, ಅದನ್ನು ಬಗೆಹರಿಸಿ ಮೊದಲು ನಡೆದದ್ದು ಯಾವುದು ಆಮೇಲೆ ನಡೆದದ್ದು ಯಾವುದು ಇದೆಲ್ಲವನ್ನು ತಿಳಿಸುವುದು ಅವರ ಉದ್ದೇಶ ಆಗಿರ್ತದೆ. ಆಚಾರ್ಯರು ಸರ್ವಮೂಲದಲ್ಲಿ, ವಿಶೇಷತಃ ಈ ತಾತ್ಪರ್ಯ ನಿರ್ಣಯ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಎರಡು ಕಡೆ ನಾವೀಗಾಗಲೇ ಗೊತ್ತಿರುವಂತೆ ಬುದ್ಧನ ಕಥೆಯನ್ನು ಸಂಗ್ರಹಿಸಿದ್ದಾರೆ. ಒಂದು 1ನೇ ಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ 24ನೇ ಶ್ಲೋಕ. ಕಲಿಯುಗ ಬಂದಿತ್ತು. ಕಲಿಯುಗ ಬಂದಾಗ ಗಯಾ ಪ್ರದೇಶದಲ್ಲಿ, ಕೀಕಟ ಅಂದರೆ ಗಯಾ ಪ್ರದೇಶದಲ್ಲಿ ಈ ದೈತ್ಯರನ್ನ ವಂಚಿಸಲಿಕ್ಕೋಸ್ಕರ ಬುದ್ಧ ಎಂಬ ಹೆಸರಿನಿಂದ ಜಿನ ಎಂಬವನ ಮಗನಾಗಿ ಹುಟ್ಟಿದ ಅಂತಿಷ್ಟು ಬಂದಿದೆ. ಅಲ್ಲಿ ಬ್ರಹ್ಮಾಂಡದ ಪುರಾಣದ ಮಾತನ್ನು ಆಚಾರ್ಯ ಉದ್ಧರಿಸಿದ್ದಾರೆ. ಮೋಹನಾರ್ಥಂ ದಾನವಾನ ಅಂತ ಅದನ್ನು ನಾವು ಹಿಂದೆ ನೋಡಿದ್ದೀವಿ, ಮತ್ತೀಗ ಇನ್ನೊಂದು ಬಾರಿ ನೆನಪು ಮಾಡ್ಕೊಳ್ಳೋಣ. ದಾನವರನ್ನು ವಂಚಿಸಲಿಕ್ಕೋಸ್ಕರ ಭಗವಂತ ಬಾಲರೂಪನಾಗಿ ಪ್ರಕಟನಾದ. ಅವನನ್ನು ಈ ಜಿನ ಅಥವಾ ಶುದ್ಧೋಧನ ಎತ್ತೀವ ಜಿನೇತಿ ಚೋಕ್ತಃ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಏನಿದೆ, ಆ ವ್ಯಕ್ತಿ ತನ್ನ ಮಗನನ್ನಾಗಿ ಸ್ವೀಕಾರ ಮಾಡಿದ. ಅದು ಬಾಲರೂಪಿ ಅಂತೇನು ಬಂದಿದೆಯಲ್ಲ, ಅದೆಲ್ಲ ಆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 32ನೇ ಅಧ್ಯಾಯದಲ್ಲಿ 145ನೇ ಶ್ಲೋಕದ ಜೊತೆಗೆ ಓದಿದರೆ ಸ್ಪಷ್ಟ ಆಗ್ತದೆ. ಈ ದೈತ್ಯರು ಮಾಡಿದ ಹಾವಳಿಗಳನ್ನು ದೇವತೆಗಳು ಭಗವಂತನಿಗೆ ಭಿನ್ನವಿಸಿಕೊಂಡ್ರು. ಭಗವಂತ ಅವರಿಗೆ ಅಭಯ ನೀಡಿ ಸುಂದರವಾದ ಆಕೃತಿಯ ಶಿಶುವಾದ. ಅದರಲ್ಲಿ ಆ ತ್ರಿಪುರಾಸುರರಲ್ಲಿ ಮೊದಲನೇ ಅವನು ಕಮಲಾಕ್ಷ ಅಂತೇನಿದ್ದ, ಪ್ರಾಯಃ ಆತ, ಅವನ ಹೆಸರು ಏನೇ ಇರಲಿ, ಅವನು ಭೂಮಿಯಲ್ಲಿ ಹುಟ್ಟಿ ಶುದ್ಧೋಧನ ಅಂತಲೂ ಜಿನ ಅಂತಲೂ ಕರೆಸ್ಕೊಂಡಿದ್ದ. ಅವನಿಗೆ ಗಯಾ ಕ್ಷೇತ್ರದಲ್ಲಿ ಒಂದು ಪ್ರಾಕೃತ ಶಿಶು ಹುಟ್ಟಿತ್ತು, ಸಾಮಾನ್ಯ ಶಿಶು. ಭಗವಂತ ಅಲ್ಲಿ ಬಂದ, ಆ ಪ್ರಾಕೃತ ದೇಹವನ್ನು, ಆ ಜೀವವನ್ನು ಅಲ್ಲಿಂದ ಹೊಡೆದಟ್ಟಿದ. ತಾನು ಶಿಶುರೂಪನಾಗಿ ತನ್ನ ಅಪ್ರಾಕೃತ ರೂಪದಿಂದಲೇ ಅಲ್ಲಿ ಮಲಗಿದ ಅಂತಿದೆ. ಅದನ್ನೇ ಈ ಬ್ರಹ್ಮಾಂಡ ಪುರಾಣ ಬಾಲರೂಪನಾಗಿ ಪ್ರಕಟನಾದ ಅಂತ ಹೇಳಿರೋದು. ಅದೇ ಮಗುವನ್ನೇ ತಂದೆ ಮಗು ಅಂತ ತಿಳ್ಕೊಂಡ್ರು ಎಲ್ಲರೂ ಕೂಡ. ಅದು ಹೋಗಿದ್ದು ಗೊತ್ತಾಗಿಲ್ಲ. ತಮ್ಮ ಆ ಗಂಟೆ ಹೆಂಡತಿಯಿಂದ ಹುಟ್ಟಿದಂಥ ಒಂದು ಮಗು ಹೀಗೆಲ್ಲೋ ಹೊರಟೋಗಿದೆ, ಆ ದೇಹವೂ ಅಲ್ಲಿಲ್ಲ, ಆ ಜೀವವೂ ಅಲ್ಲಿಲ್ಲ ಅಂತ ಅನ್ನೋದು ಇವ್ರು ಯಾರಿಗೂ ಕೂಡ ಗೊತ್ತಾಗಲೇ ಇಲ್ಲ. ಮತ್ತೆ ಅಲ್ಲೇನು ಈ ಒಂದು ಶಿಶುರೂಪ ಇತ್ತು, ಭಗವಂತನ ಶಿಶುರೂಪ, ಅದನ್ನೇ ತಮ್ಮ ಮಗ ಅಂತ ಅವರೆಲ್ಲರೂ ಕೂಡ ತಿಳಿದುಕೊಂಡ್ಬಿಟ್ರು. ಹೀಗೆ ಆ ಶಿಶು ತಮ್ಮದೇ ಅಂತ ತಿಳ್ಕೊಂಡ್ರು. ಮುಂದೆ ಅದು ಈ ಅಸುರರನ್ನ ಮೋಹಕ್ಕೆ ಒಳಪಡಿಸಿತು, ವಂಚಿಸಿತು. ಏನು ಹೇಳ್ತದು? ಭಗವಾನ್ ವಾಗ್ಭಿರುಗ್ರಾಭಿಹಿ ಅಹಿಂಸಾ ವಾಚಿಭಿರ್ ಹರಿಹಿ. ಯಜ್ಞದಲ್ಲಿ ಪಶು ಹಿಂಸೆ ಇತ್ತು, ಮಾಂಸಾಹಾರ ತಿನ್ನೋರಿದ್ರು ಆಗಿನ ಕಾಲಕ್ಕೆ, ಈಗಿನ ಕಾಲಕ್ಕೂ ಇದ್ದಾರೆ. ಮಾಂಸಾಹಾರ ತಿನ್ನುವಂಥವರು ರಾಜರು ಮೊದಲಾದವರು, ಕ್ಷತ್ರಿಯರು ಮೊದಲಾದವರು ಪಶು ಬಲಿಪೂರ್ವಕವಾಗಿ ಹಿಂಸೆ ಮಾಡ್ತಿದ್ರು. ಬರೀ ಯಜ್ಞದಲ್ಲಿ ಮಾತ್ರ ಅಲ್ಲ, ದೈನಂದಿನ ದೇವ ಪೂಜಾದಲ್ಲಿ ಕೂಡ ಅವರು ಅದನ್ನು ಮಾಂಸವನ್ನು ಭಗವಂತನಿಗೆ ನಿವೇದಿಸ್ತಾ ಇದ್ರು. ಆದರೆ ಯಜ್ಞದಲ್ಲಿಯೂ ದೇವರ ಪೂಜೆಯಲ್ಲಿಯೂ ಪಶು ಹಿಂಸೆ ಮಾಡಲೇಬಾರದು ಅಂತ ಹೀಗೆ ಅಹಿಂಸೆಯನ್ನೇ ಆ ಭಗವಂತ ಬೋಧನೆ ಮಾಡಿದ. ಅದು ಮೇಲ್ನೋಟಕ್ಕೆ ಸಿಹಿಯಾಗೇ ಇತ್ತು, ಆದರೆ ಉಗ್ರಾಭಿಹಿ ಅಂತ ಅಲ್ಲಿ ತಾತ್ಪರ್ಯ ಅಲ್ಲಿ ಹೇಳಿದೆ ಬ್ರಹ್ಮಾಂಡ ಪುರಾಣ. ಮಾತು ಕಠೋರವಾಗಿತ್ತು. ಆದ್ದರಿಂದ ಅದು ಆ ಜಿನ ಅಥವಾ ಶುದ್ಧೋಧನ ಏನಿದ್ದ ಅವನು ಮೊದಲಾದವ್ರ ಮೇಲೆ ದುಷ್ಪರಿಣಾಮ ಬೀರಿತು, ಅವರನ್ನು ಅಧಃಪತನಕ್ಕೆ ತಳ್ಳಿತು ಅಂತ ಅದರ ತಾತ್ಪರ್ಯ ಇದೆ. ಇಷ್ಟು 1ನೇ ಸ್ಕಂದದಲ್ಲಿದೆ. 2ನೇ ಸ್ಕಂದದಲ್ಲಿ ಈ ಶ್ಲೋಕ ಏನಿದೆ, ಇದಕ್ಕೆ ಆಚಾರ್ಯರು ಭಾಗವತ ತಾತ್ಪರ್ಯ ಬರೆಯಲೇ ಇಲ್ಲ. ಮತ್ತೆ ತಾತ್ಪರ್ಯ ನಿರ್ಣಯದಲ್ಲಿ ಆ ಕಥೆ ಬರೆದಿದ್ದಾರೆ. ತಮ್ಮದೇ ಶಿಶು ಅಂತ ತಿಳಿದ್ರು ಆ ಶಿಶುವನ್ನ. ಅದು ಆ ಶಿಶು ಇವರನ್ನು ನೋಡಿ ನಕ್ಕಿತ್ತು. ಇವರೆಲ್ಲ ಸನಾತನ ಧರ್ಮಕ್ಕೆ ಅನುಸಾರವಾಗಿ ಅನೇಕ ಕ್ರಿಯೆಗಳನ್ನೇನು ಮಾಡ್ತಿದ್ರಲ್ಲ, ಅದನ್ನೆಲ್ಲ ಅದು ನೋಡಿ ನಕ್ಕಿತ್ತು. ಆವಾಗ
ಯಾರು ನೀನು ಅಂತ ಕೇಳಿದ್ರು ಅವರೆಲ್ಲ. ನಾನು ಬುದ್ಧ ಅಂತ ಹೇಳ್ಕೊಂಡಿತು. ಜಗಾದ ಚೈಷಾ ಮತ ಬುದ್ಧ ದರ್ಶನಂ ಬುದ್ಧೋಹಮಿತ್ಯೇವ ಸುನಿತ್ಯ ಬೋಧಾತ್. ತನ್ನನ್ನು ತಾನು ಅದು ಬುದ್ಧ ಅಂತ ಹೇಳ್ಕೊಂಡಿತು. ಅವನು ಮುಂದೆ ಅವರಿಗೆ ಬೌದ್ಧ ಧರ್ಮವನ್ನು ಉಪದೇಶ ಮಾಡಿದ. ಅಷ್ಟಾದರೂ ಅವರಿಗೆ ಅವನಲ್ಲಿ ಸುಲಭವಾಗಿ ನಂಬಿಕೆ ಬರಲಿಲ್ಲ. ಎಲ್ಲ ದೇವತೆಗಳನ್ನು ನೆನಪು ಮಾಡಿಕೊಂಡ. ಅವರೆಲ್ಲ ಆ ಬುದ್ಧನ ಜೊತೆಗೆ ಯುದ್ಧಕ್ಕೆ ಬಂದರು. ಆ ಎಲ್ಲ ದೇವತೆಗಳು ಪ್ರಯೋಗ ಮಾಡಿದ ಆಯುಧಗಳನ್ನೆಲ್ಲ ಇವನು ನುಂಗಿ ಹಾಕಿದ. ಮೂಲ ರೂಪದ ಆ ವಿಷ್ಣು ಏನು ಚಕ್ರ ಪ್ರಯೋಗ ಮಾಡಿದ, ಆ ಚಕ್ರವನ್ನು ಇವನು ನುಂಗಿಬಿಟ್ಟ. ಆದ್ದರಿಂದ ಆ ಚಕ್ರಧಾರಿಯಾದ ವಿಷ್ಣುವಿಗಿಂತಲೂ ಈತ ಶ್ರೇಷ್ಠ ಅಂತ ಆಲೋಚನೆ ಬರುವಂತಾಯಿತು ಆ ಎಲ್ಲ ದೈತ್ಯರಿಗೆ. ಚಕ್ರವನ್ನೇ ಆಸನ ಮಾಡಿ ಅದರ ಮೇಲೆ ಕೂತ್ಕೊಂಡ್ಬಿಟ್ಟ ಈ ಬುದ್ಧ. ಅವನ ಆ ಪ್ರಭಾವವನ್ನು ಗಮನಿಸಿ ಎಲ್ಲರೂ ಕೂಡ ಅವನ ಧರ್ಮವನ್ನು ಒಪ್ಪಿಕೊಂಡ್ರು. ವೈದಿಕವಾದ ಆಚಾರ ವಿಚಾರ ಎಲ್ಲವೂ ತೊರೆದರು. ಹೀಗೆ ಮಿಥ್ಯೋಪಾಸನೆ ಮಾಡಿ ಮುಂದೆ ಅವರು ಅಂಧಂತಮಸ್ಸಿಗೆ ಹೋದರು. ಈ ಕಡೆ ದೇವತೆಗಳೆಲ್ಲರೂ ಭಗವಂತನ ಬಳಿಗೆ ಬಂದಾಗ ಅವರಿಗೆ ತನ್ನ ಉಪದೇಶದ ವಾಸ್ತವಿಕ ಅರ್ಥ ಏನು, ತನ್ನ ತಾತ್ಪರ್ಯ ಏನು ಅಂತನ್ನೋದನ್ನು ವರ್ಣಿಸಿದ. ತಾನು ಆ ಥರ ಹೇಳಿದ್ದು ಯಾಕೆ ಅಂತನ್ನುವುದನ್ನೆಲ್ಲವನ್ನು ಅವರಿಗೆ ಅವನು ತಿಳಿಸಿದ. ಹೀಗೆ ಅವರು ಅವನಿಂದ ಆ ಪ್ರಶಾಂತ ವಿದ್ಯಾ ಅನ್ನುವ ವಿದ್ಯೆ, ಅದೊಂದು ಜ್ಞಾನ, ಅದನ್ನು ಪಡೆದುಕೊಂಡ್ರು. ವಸ್ತುತಃ ವೇದವ್ಯಾಸರು ಬ್ರಹ್ಮಸೂತ್ರ ಇತ್ಯಾದಿಗಳಲ್ಲಿ ಏನು ವರ್ಣನೆ ಮಾಡಿದ್ದಾರೆ ಅದೇ ತತ್ವಜ್ಞಾನವೇ, ಅದು ಬೇರೆ ಏನಲ್ಲ. ಪ್ರಶಾಂತ ವಿದ್ಯಾ ಇತ್ಯಮಿದಂ ತಥಾ ಅನ್ಯತ ಬುದ್ಧೋಕ್ತ ಶಾಸ್ತ್ರಂ ತ್ರಿದಶಾ ಅವಾಪ್ಯ ತೋಷಂ ಯಯುರ್ವೇದ ಸಮಸ್ತಸಾರಂ ಯಾಮಾಶ್ರಿತಾನಾಂ ಅಚಿರೇಣ ಮುಕ್ತಿ. ಇದು ಸಕಲ ಶಾಸ್ತ್ರಗಳ ವೇದಾದಿಗಳ ಸಾರರೂಪವಾದದ್ದು ಆ ಪ್ರಶಾಂತ ವಿದ್ಯೆ. ಅದನ್ನು ಅಭ್ಯಾಸ ಮಾಡಿದರೆ ಮುಕ್ತಿ ಆಗ್ತದೆ ಅಂತ ಅಲ್ಲಿ ವರ್ಣನೆ ಇದೆ. ಇದು ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಭಾಗವತ ತಾತ್ಪರ್ಯದಲ್ಲಿ ಕೊಟ್ಟಿರುವಂತಹ ವಿವರಣೆ ನಮ್ಗೆ ಗೊತ್ತಿರಬೇಕು. ಈಗ ಬೌದ್ಧಾವತಾರದ ಘಟನೆಗಳು, ಅವನು ತ್ರಿಪುರಾಸುರರ ಸಂಹಾರ ಕಾಲದಲ್ಲಿ ಭಗವಂತ ಏನು ಮಾಡಿದ, ಮತ್ತು ಈಗ 2,500 ವರ್ಷದಿಂದ 3,000 ವರ್ಷದಿಂದ ಏನು ಮಾಡಿದ ಅನ್ನೋದನ್ನೆಲ್ಲ ನಾವು ತೀರ್ಮಾನ ಮಾಡಲಿಕ್ಕೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ಭಾಗವತ ಇವುಗಳ ಈ ಭಾಗಗಳು, ಈ ಶ್ಲೋಕಗಳೇ ನಮ್ಗೆ ಆಧಾರ ಆಗಬೇಕೇ ಹೊರತು ಬೇರೆ ಯಾವ ಗ್ರಂಥಗಳು ಕೂಡ ಆಧಾರ ಆಗೋದಿಲ್ಲ. ಈಗ ಉದಾಹರಣೆಗೆ ಶಿವಪುರಾಣದಲ್ಲಿ ಅದು ಬಂದಿದೆ, ನಾವು ಕಳೆದ ದಿವಸ ನೋಡಿದ್ದೇವೆ. ಶಿವಪುರಾಣದಲ್ಲಿ ರುದ್ರ ಸಂಹಿತಾದಲ್ಲಿ ಯುದ್ಧಕಾಂಡದಲ್ಲಿ ಆ ಕೆಲವು ಅಧ್ಯಾಯಗಳಲ್ಲಿ ವಿಷ್ಣು ತ್ರಿಪುರಾಸುರರ ಪತ್ನಿಯರ ಬಳಿಗೆ ಹೋಗಿ ಅವರಿಗೆ ತನ್ನ ನಗ್ನ ರೂಪದ ದರ್ಶನ ಮಾಡಿಸಿದ. ಆದ್ದರಿಂದ ಅವರು ವಂಚಿತರಾದರು, ತಮ್ಮ ಚಿತ್ತ ಸ್ವಾಸ್ಥ್ಯವನ್ನು ಕಳ್ಕೊಂಡ್ರು ಅಂತ ನಾವೆಲ್ಲ ನೋಡಿದ್ದೇವೆ. ಈ ಕಥೆ ಆಚಾರ್ಯರಿಗೆ ಅಭಿಪ್ರೇತ ಅಲ್ಲ ಅಂತ ಗೊತ್ತಾಗ್ತದೆ. ಈಗ ನಾವು ಗಮನಿಸಬೇಕು, 18 ಪುರಾಣಗಳಿವೆ. ಮದ್ವಯಂ ಭದ್ವಯಂ ಚೈವ ಭ್ರತ್ರಯಂ ಗೊತದುಷ್ಟಯಂ ಅನಾಪಲಿಂ ಗಕೂಸ್ಕಾನಿ ಪುರಾಣಾನಿ ಪ್ರಚಕ್ಷತೆ ಅಂತ 18 ಪುರಾಣಗಳಿವೆ. ಅದರಲ್ಲಿ ಶೈವ ಪುರಾಣಕ್ಕೆ ಸ್ಥಾನ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಶೈವ ಪುರಾಣದಲ್ಲಿ ಸ್ಥಾನ ಇರಲೇಬೇಕು ಅಂತ ಏನಿಲ್ಲ, ಅದೇನು ದೊಡ್ಡ ವಿಚಾರ ಏನಲ್ಲ. ಇಲ್ಲ, ಆದರೂ ಅದನ್ನು ಹೇಳ್ತಿದ್ದೇನೆ. ಈ 18 ಪುರಾಣಗಳಲ್ಲಿ 6 ವೈಷ್ಣವ, 6 ಬ್ರಾಹ್ಮ, 6 ಇನ್ನು ಉಳಿದ 6 ಶೈವ ಪುರಾಣಗಳು ಅಂತ ಕರೆಸ್ಕೋತವೆ. ಮದ್ವಯಂ ಮತ್ಸ್ಯ ಮಾರ್ಕಂಡೇಯ, ಭದ್ವಯ ಅಂದರೆ ಭವಿಷ್ಯ ಭಾಗವತ, ಭ್ರತ್ರಯಂ ಬ್ರಹ್ಮಾಂಡ ಬ್ರಹ್ಮವೈವರ್ತ ಮತ್ತು ಬ್ರಹ್ಮಪುರಾಣ, ಚತುಷ್ಟಯಂ ವರಾಹ ವಿಷ್ಣು ವಾಯು ವಾಮನ ಪುರಾಣ, ಅಗ್ನಿಪುರಾಣ, ನಾರದ ಪುರಾಣ, ಲಿಂಗ ಪುರಾಣ, ಗರುಡ ಪುರಾಣ, ಕೂರ್ಮ ಪುರಾಣ ಮತ್ತು ಸ್ಕಂದ ಪುರಾಣ ಅಂತ ಒಟ್ಟು 18 ಪುರಾಣಗಳು. ಅದರಲ್ಲಿ ಬ್ರಹ್ಮ, ಬ್ರಹ್ಮಾಂಡ, ಬ್ರಹ್ಮವೈವರ್ತ ಮೊದಲಾದ ಬ್ರಾಹ್ಮ ಪುರಾಣಗಳಲ್ಲಿ ಸೇರ್ತವೆ. ಅದನ್ನೇ ರಾಜಸ ಪುರಾಣಗಳು ಅಂತ ಇತ್ತೀಚಿನವರು ಹೇಳೋರು. ಆಚಾರ್ಯರು ಹೇಳಿರುವುದು ಅವನ್ನ ಬ್ರಾಹ್ಮ ಪುರಾಣಗಳು ಅಂತ. ಇನ್ನು
ಸ್ಕಾಂದ ಇತ್ಯಾದಿ ಪುರಾಣಗಳಿವೆ, ಅದನ್ನು ಶೈವ ಪುರಾಣಗಳು ಅಂತ ವರ್ಣನೆ ಮಾಡ್ತಾರೆ. ಭಾಗವತ, ಪದ್ಮ ಪುರಾಣ, ವಿಷ್ಣು ಪುರಾಣ ಮೊದಲಾದ ಪುರಾಣಗಳು ಇವೆಲ್ಲವನ್ನು ಕೂಡ ವೈಷ್ಣವ ಪುರಾಣಗಳು ಅಂತ ವರ್ಣನೆ ಮಾಡ್ತಾರೆ. ಇವುಗಳಲ್ಲಿ ಶೈವ ಪುರಾಣ ಅಂತನ್ನುವುದು ಇಲ್ಲವೇ ಇಲ್ಲ. ಅಲ್ಲಿ ಇರುವುದು ಲಿಂಗ ಪುರಾಣ ಅಂತ. ಆದರೆ ಶೈವ ಪುರಾಣ ಅನ್ನುವುದು ಉಪಪುರಾಣಗಳಲ್ಲಿ ಸೇರ್ತದೆ. ಹಾಗೆ ಇನ್ನೂ ಕೆಲವು ಪುರಾಣಗಳಿವೆ, ನರಸಿಂಹ ಪುರಾಣ ಮೊದಲಾದ ಪುರಾಣಗಳಿವೆ ಕೆಲವು. ಆಚಾರ್ಯರು ಕೇವಲ 18 ಪುರಾಣಗಳಿಂದ, ಪ್ರಸಿದ್ಧವಾದ 18 ಪುರಾಣಗಳಿಂದ ಮಾತ್ರ ಶ್ಲೋಕಗಳನ್ನು ಉದ್ಧರಿಸ್ತಾರೆ ಸರ್ವಮೂಲದಲ್ಲಿ. ಇನ್ನು ಉಳಿದ ಉಪಪುರಾಣಗಳಿಂದ ಉದ್ಧರಿಸುವುದಿಲ್ಲ ಅಂತೇನಿಲ್ಲ. ಉದಾಹರಣೆಗೆ ನರಸಿಂಹ ಪುರಾಣ ಇದೆ, ಅದು ಈ 18 ಪುರಾಣದಲ್ಲಿ ಸೇರದೇ ಇದ್ದದ್ದು. ಧ್ಯೇಸದಾ ಸವಿತ್ರಮಂಡಲ ಮಧ್ಯವರ್ತಿ ನಾರಾಯಣ ಸರಸಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯೋಪೋ ಧೃತಶಂಖಚಕ್ರ ಅಂತೇನು ಪುರಾಣ ಇದೆ, ಇದು ಶ್ಲೋಕ ಇದೆ. ಇದು ಪ್ರಸಿದ್ಧವಾದ ನರಸಿಂಹ ಪುರಾಣದ್ದೇ ಶ್ಲೋಕ ಇದೆ. ಮತ್ತು ಈ 18 ಪುರಾಣಗಳಲ್ಲಿಯೂ ಕೂಡ ಎಲ್ಲ ಪುರಾಣಗಳಿಂದಲೂ ಶ್ಲೋಕಗಳನ್ನು ಉದ್ಧಾರ ಮಾಡಿದ್ದಾರೆ ಅಂತ ಏನಿಲ್ಲ. ಉಳಿದ ಉಪಪುರಾಣಗಳನ್ನು ಕೂಡ ವೇದವ್ಯಾಸರೇ ರಚನೆ ಮಾಡಿದ್ದಾರೆ ಅಂತ ಹೀಗೆ ಕೇಳಿ ಬರ್ತದೆ. ಅಥವಾ ವೇದವ್ಯಾಸರಿಂದ ಆಜ್ಞಪ್ತರಾದಂಥ ಉಳಿದ ಋಷಿಗಳು ಯಾರಾದರೂ ಅದನ್ನು ಮಾಡಿರಬಹುದು. ಅವು ಕೂಡ ಸ್ವೀಕಾರಕ್ಕೆ ಯೋಗ್ಯವೇ. ಆದರೆ ಯಾವ್ಯಾವ ಪುರಾಣಗಳಿಂದ ಯಾವ್ಯಾವ ಅರ್ಥವನ್ನು ಎಷ್ಟೆಷ್ಟು ತಗೋಬೇಕು ಅಂತನ್ನೋದು ನಮ್ಮ ವಿವೇಚನೆಗೆ ಬಿಟ್ಟದ್ದಾಗ್ತದೆ. ಮುಖ್ಯವಾಗಿ ಭಾರತ, ಭಾಗವತ ಮತ್ತು ಈ ಬ್ರಹ್ಮಸೂತ್ರಗಳು, ಅವುಗಳ ಸಿದ್ಧಾಂತ ಏನಿದೆ, ಅವುಗಳ ಸಿದ್ಧಾಂತವನ್ನು ಅವಲಂಬಿಸಿ ನಾವೆಲ್ಲವನ್ನೂ ಕೂಡ ಸ್ವೀಕಾರ ಮಾಡಬೇಕಾಗ್ತದೆ. ಇದು ಆಚಾರ್ಯರ ನಿರ್ಣಯ. ಈಗ ಶಿವಪುರಾಣದಲ್ಲಿ ಕಥೆ ಇದೆ, ಇಲ್ಲ ಅಂತಲ್ಲ. ಆ ಕಥೆ ವಸ್ತುತಃ ಪುರಾಣವೇ ಪ್ರಕ್ಷಿಪ್ತವೋ, ಬೇರೆ ಯಾರಾದರೂ ಅದನ್ನು ಸೇರಿಸಿದ್ದಾರೋ ಬಿಟ್ಟಿದ್ದಾರೋ ಅದನ್ನೆಲ್ಲ ನಾನೇನು ಈಗ ಹೇಳಿಕ್ಕೆ ಹೊರಟಿಲ್ಲ. ಇಷ್ಟು ಕಾಲತಃ ದೇಶತಃ ಇಷ್ಟು ದೂರ ಇರುವಂಥ ನಮ್ಮಂಥವರು ಶಿವಪುರಾಣವನ್ನು ವೇದವ್ಯಾಸರಾಗಲಿ ಅವರ ಅನುಯಾಯಿಗಳಾದ ಯಾರೇ ಋಷಿಗಳಾಗಲಿ ಬರೆದಿಲ್ಲ, ಮತ್ತಾರು ಅದನ್ನು ಸೇರಿಸಿದ್ದಾರೆ ಅಂತ ನಾವು ಹೇಳೋದು ನನ್ನ ಉದ್ದೇಶ ಅಲ್ಲ. ಪುರಾಣಗಳು ಹೇಗೆ ಇರಲಿ, ಯಾವುದೇ ಪುರಾಣ ಹೇಗೆ ಇರಲಿ, ನಮ್ಮ ಎದುರಿಗೆ ಉಪಲಬ್ಧ ಇದ್ದಾಗ ಅವುಗಳನ್ನು ನಾವು ಎಷ್ಟು ಸ್ವೀಕಾರ ಮಾಡಬೇಕು ಅನ್ನೋದು ಮಾತ್ರ ನಮಗೆ ಮುಖ್ಯ ಆಗ್ತದೆ. ಅದಕ್ಕಾಗಿ ಈ ಒಂದು ವಿಷಯವನ್ನು ನಾನು ಹೇಳಬೇಕಾಯಿತು. ಆದ್ದರಿಂದ ಆಚಾರ್ಯ ದೃಷ್ಟಿಕೋನಕ್ಕನುಸಾರವಾಗಿ ಆ ಶಿವಪುರಾಣದ ಆ ಭಾಗ ಅದು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ ಅಂತ ಗೊತ್ತಾಗ್ತದೆ ಕಥೆ ನೋಡಿದರೆ. ಈ ತ್ರಿಪುರಾಸುರರ ಸಂಹಾರದ ಕಥೆ ನಮ್ಗೆ ಗೊತ್ತಿರಬೇಕು. ಮಹಾಭಾರತಾದಿಗಳಲ್ಲಿ ಕೂಡ ಬಂದಿದೆ. ಅಲ್ಲಿ ಈ ದೇವತೆಗಳು ಶಿವನನ್ನು ಪ್ರಾರ್ಥಿಸಿದರು. ಅವನು ಈ ಒಂದು ದಿವ್ಯವಾದ ರಥ, ದಿವ್ಯವಾದ ಧನುಸ್ಸು, ದಿವ್ಯವಾದ ಬಾಣ ಇತ್ಯಾದಿಗಳೆಲ್ಲವನ್ನು ಕೂಡ ಸಜ್ಜು ಮಾಡಿಕೊಂಡು ಅವರನ್ನು ಸದೆ ಬಡಿದ. ತ್ರಿಪುರಾಸುರನ ಸದೆ ಬಡಿದ ಅಂತ ಇಷ್ಟು ಕೇಳಿ ಬರ್ತದೆ. ಅಲ್ಲಿ ಮಹಾಭಾರತಾದಿಗಳಲ್ಲಿ ಬರುವಂತೆ ಈ ಭಗವಂತ, ಮೂಲ ರೂಪದ ಭಗವಂತ ಆಗಲಿ, ಬುದ್ಧ ರೂಪದ ಭಗವಂತ ಆಗಲಿ, ಅಲ್ಲಿ ಹೋಗಿ ಆ ತ್ರಿಪುರಾಸುರರ ಪತ್ನಿಯರ ಎದುರಿಗೆ ನಗ್ನನಾಗಿ ತಾನು ನಿಂತದ್ದು ಇತ್ಯಾದಿ ಯಾವ ಕಥೆ ಕೂಡ ಅಲ್ಲಿ ಕೇಳಿ ಬರುವುದೇ ಇಲ್ಲ. ಆದ್ದರಿಂದ ತ್ರಿಪುರಾಸುರರು ಲೋಕಕಂಟಕರಾಗಿದ್ದರು, ರುದ್ರ ಅವರನ್ನು ಸಂಹರಿಸಿದ, ಇಷ್ಟು ಕಥೆ ಮಾತ್ರ ನಮಗೆ ಸ್ವೀಕಾರಕ್ಕೆ ಯೋಗ್ಯ ಆಗಬೇಕಾದದ್ದು. ಉಳಿದುದ್ರ ಬಗ್ಗೆ ನಾವು ಆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಗ್ನನಾಗಿ ನಿಂತಿದ್ದ ಅನ್ನೋ ಕಥೆ ಆಚಾರ್ಯರು ಸ್ವೀಕಾರ ಮಾಡದೇ ಇರುವಂಥ ಕಥೆ, ಇದನ್ನು ಗಮನಿಸಬೇಕು ನಾವು. ಮತ್ತು ಆಚಾರ್ಯರು ಒಂದು ವೇಳೆ ಆ ಕಥೆ ನಡೆದದ್ದಾಗಿದ್ದರೆ ಅದನ್ನು ತಮ್ಮ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅಥವಾ ಭಾಗವತ ತಾತ್ಪರ್ಯ ನಿರ್ಣಯದಲ್ಲಿ ನಾವು ಹೇಳ್ತಿದ್ರಲ್ಲ, ಹೇಳಲಿಲ್ಲ ಯಾಕೆ ಅಂತ ನಾವು ಸ್ವಲ್ಪ ವಿಚಾರ ಮಾಡಬೇಕಲ್ಲ. ಕೃಷ್ಣನ ಕಥೆ ನಾವು ನೋಡಿದ್ದೀವಿ, ಎಷ್ಟು ವಿವರವಾಗಿ ಹೇಳಿದ್ದಾರೆ. ಎಲ್ಲಿ ಕೆಲವು ಬಾರಿ ನಮಗೆ ಸಂಶಯ ಇಲ್ಲದೆ ಹೋದರೂ ಕೂಡ ಅದನ್ನೆಲ್ಲ ಹೇಳಿದ್ದಾರೆ. 2 ಬಾರಿ ಮಣ್ಣು ತಿಂದ ಕಥೆ, 2 ಬಾರಿ ವಿಶ್ವರೂಪ ದರ್ಶನ ಮಾಡಿಸಿತ್ತು, ಹೀಗೆಲ್ಲ ಅನೇಕ ಥರದ ಕಥೆಗಳನ್ನು ಹೇಳ್ತಾರೆ. ಆಚಾರ್ಯರು ಏನು ಹೇಳಿದ್ದಾರೆ ಅನ್ನೋದು ಮುಖ್ಯ, ಏನು ಹೇಳಲಿಲ್ಲ ಅನ್ನೋದು ಮುಖ್ಯ, ಏನು ವ್ಯತ್ಯಾಸ ಮಾಡಿ ಹೇಳಿದ್ದಾರೆ ಅನ್ನೋದನ್ನು ಮುಖ್ಯ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಳದೆ ಹೋದರೆ ಇಂಥವೆಲ್ಲ ಕಥೆಗಳಿಗೆ ನಾವು ಮಹತ್ವ ಕೊಡಬೇಕಾಗ್ತದೆ. ನಿಜವಾದ ಕಥೆಗಳು ಕಣ್ಮರೆ ಆಗಿಬಿಡ್ತವೆ. ಇಲ್ಲಿ ಇದನ್ನೆಲ್ಲ ಕೇಳುವವರಿಗೆ ಒಂದು ಪ್ರಶ್ನೆ ಬರ್ತದೆ. ಆಚಾರ್ಯರು ಮತ್ಸ್ಯಾದಿ ಎಲ್ಲ ಅವತಾರಗಳ ಕುರಿತು ಎಲ್ಲ ವಿಷಯಗಳನ್ನು ಹೇಳಿದ್ದಾರಾ? ಹೇಳಲಿಲ್ಲ ಅಂತ ಮಾತ್ರಕ್ಕೆ ಆ ಘಟನೆ ನಡೆದಿಲ್ಲ ಅಂತ ಆಚಾರ್ಯ ತಾತ್ಪರ್ಯ ಇದೆ ಅಂತ ಹೇಗೆ ನೀವು ತೀರ್ಮಾನಿಸ್ತೀರಿ ಅಂತ ಒಂದು ಪ್ರಶ್ನೆ ಬರ್ತದೆ.
ನಾನು ಅದನ್ನು ಹಿಂದೆ ಮಹಾಭಾರತ ತಾತ್ಪರ್ಯ ನಿರ್ಣಯದ ಮಹಾಭಾರತದ ಪ್ರವಚನದಲ್ಲಿ ಅದರಲ್ಲಿ ತಾತ್ಪರ್ಯ ನಿರ್ಣಯವನ್ನು ಸೇರಿಸಿಕೊಂಡು ಹೇಳುವಾಗ ಅದೆಲ್ಲವನ್ನು ಕೂಡ ಅಲ್ಲಿ ನಾನು ವರ್ಣನೆ ಮಾಡಿದ್ದೆ. ಆಚಾರ್ಯರು ಸಂಶಯ ಬಂದಲ್ಲಿ ಮಾತ್ರ ಅದನ್ನು ಪರಿಹರಿಸಿದ್ದಾರೆ ಅಂತ ತಿಳ್ಕೋಬಾರದು. ಕಥೆಯನ್ನು ಪೂರ್ಣವಾಗಿ ಸಂಗ್ರಹ ಮಾಡಿದ್ದಾರೆ. ಭಗವಂತನ ಅವತಾರಗಳು ಎಲ್ಲ ಕಥೆಗಳನ್ನು ಕೂಡ ಸಂಗ್ರಹ ಮಾಡಿದ್ದಾರೆ, ಅಥವಾ ಮುಖ್ಯಾಂಶಗಳನ್ನಾದರೂ ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಯಾವುದೋ ಒಂದನ್ನು ಹೇಳಿದ್ದಾರೆ, ಇನ್ನೊಂದನ್ನು ಹೇಳಲಿಲ್ಲ ಅಂದರೆ ಯಾಕೆ ಹೇಳಲಿಲ್ಲ ಅಂತ ಪ್ರಶ್ನೆ ಬರ್ತದಲ್ಲ. ಈಗಿಲ್ಲಿ ಅವನು ಬಾಲರೂಪನಾಗಿ ನಿಂತ್ಕೊಂಡ ಅನ್ನೋದನ್ನು ಬ್ರಹ್ಮಾಂಡ ಪುರಾಣದಲ್ಲಿ ಇದ್ದದನ್ನು ವರ್ಣನೆ ಮಾಡಿದ್ದಾರೆ ಭಾಗವತ ತಾತ್ಪರ್ಯದಲ್ಲಿ, ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಆತ ಬಾಲರೂಪನಾಗಿದ್ದ ಅನ್ನೋದನ್ನು ವರ್ಣನೆ ಮಾಡಿದ್ದಾರೆ. ನಗ್ನನಾಗಿ ನಿಂತು ತ್ರಿಪುರಾಸುರರ ಪತ್ನಿಯರಿಗೆ ವಂಚನೆ ಮಾಡಿದ ಅಂತ ಒಂದು ವೇಳೆ ಕಥೆ ಇದ್ದದ್ದು ಹೌದಾದರೆ ಅದನ್ನು ಹೇಳ್ತಿರ್ಲಿಲ್ಲ ಯಾಕೆ? ಕೃಷ್ಣ ರಾಸಕ್ರೀಡೆ ಇತ್ಯಾದಿಗಳನ್ನು ಮಾಡಿದ್ದನ್ನು ನಾವು ಕೇಳಿದ್ದೀವಿ, ಬೇಕಾಷ್ಟು ಭಾಗವತದಲ್ಲಿ ಬಂದಿದೆ. ಆಚಾರ್ಯ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಅದನ್ನು ವರ್ಣನೆ ಮಾಡಿದ್ದಾರೆ. ಭಗವಂತನಂತಹ ವಿಶಿಷ್ಟವಾದ ಲೀಲೆಗಳು, ತ್ರಿಪುರಾಸುರರ ಸಂಹಾರ ಅನ್ನೋದೇನು ಸಾಮಾನ್ಯವಾದ ಸಂಗತಿಯಾಗಿರಲಿಲ್ಲ. ಭೂಮಿಯೇ ಅಲ್ಲಿ ರಥ ಆಗಬೇಕಾಗಿತ್ತು, ದೊಡ್ಡದೊಂದು ಅಪರೂಪದ ಧನುಸ್ಸು ಬೇಕಾಗಿತ್ತು, ಅದಕ್ಕೊಂದು ನಿರ್ದಿಷ್ಟವಾದ ಕಾಲವೇ ಬೇಕಾಗಿತ್ತು, ಬಾಣದಲ್ಲಿ ತ್ರಿಮೂರ್ತಿಗಳ ಶಕ್ತಿ ಹುದುಗಿರಬೇಕಾಗಿತ್ತು, ಇಂಥದ್ದೆಲ್ಲ ಇದೆ. ಅಂಥ ಒಂದು ಪ್ರಸಂಗದಲ್ಲಿ ಈ ಭಗವಂತ ಅಲ್ಲಿ ಬುದ್ಧ ರೂಪನಾಗಿ ಅಥವಾ ಮೂಲ ರೂಪದಿಂದಲೇ ಪ್ರಕಟನಾಗಿ ಅವರಿಗೆ ನಗ್ನ ರೂಪದಿಂದ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ಅಂತಾದರೆ, ಹಾಗಾದರೆ ಅದನ್ನು ಆಚಾರ್ಯರು ಹೇಳಬೇಕಾಗಿತ್ತಲ್ಲ ಕಥೆಯನ್ನು. ಅದು ನಮಗೆ ಈಗ ವಿಚಾರಕ್ಕೆ ಮಾಡಲಿಕ್ಕೆ ನಮ್ಮನ್ನು ಪ್ರೇರಿಸುವಂತಹ ಕಥೆ ಅದು. ವರಾಹ ಅವತಾರ ತಾಳಿದಾಗ ಆದಿ ಹಿರಣ್ಯಾಕ್ಷನನ್ನು ಹೇಗೆ ಕೊಂದ, ಮತ್ತು ಆಮೇಲೆ ಬಂದಿರುವಂಥ ಹಿರಣ್ಯಾಕ್ಷನನ್ನು ಹೇಗೆ ಕೊಂದ ಅದನ್ನೆಲ್ಲ ಹೇಳಿದ್ದಾರೆ. ಒಂದು ಕಡೆ ಕೋರೆ ದಾಡೆಯಿಂದ ತಿವಿದು ಕೊಂದ, ಕೆಲವೊಂದು ಕಡೆ ಕಿವಿಯ ಬುಡಕ್ಕೆ ಹೊಡೆದ ಅವನು ಕೊಂದ ಅಂತ ಸಣ್ಣ ಸಣ್ಣ ಅಂಶಗಳೆಲ್ಲ ವರ್ಣನೆ ಮಾಡಿದ್ದಾರೆ. ಮತ್ತು ವಾಮನಾವತಾರ ಇಂತಹ ಸೂಕ್ಷ್ಮ ಪ್ರಸಂಗಗಳನ್ನೆಲ್ಲ ಅಲ್ಲಿ ಅನೇಕ ಕಡೆ ವರ್ಣನೆ ಮಾಡಿದ್ದಾರೆ. ಇಂಥ ಸಣ್ಣ ಸಣ್ಣ ಅಂಶಗಳನ್ನು ವರ್ಣನೆ ಮಾಡುವಾಗ ಈ ಅಂಶವನ್ನು, ಒಂದು ಪ್ರಧಾನವಾದ ಅಂಶವನ್ನು ಬಿಟ್ಟರೆ ಯಾಕೆ ಅನ್ನೋ ಪ್ರಶ್ನೆಗೆ ಏನು ಉತ್ತರ ಇದೆ ನಮ್ಮ ಹತ್ರ? ವಾದಿರಾಜ ಸ್ವಾಮಿಗಳು ಹೇಳುವಂತೆ 2 ಬಾರಿ ಬುದ್ಧನ ಅವತಾರ ಆಗಿದ್ದಾದರೆ, ಇತಿಹಾಸದಲ್ಲಿ ಬಂದ ಗೌತಮ ಬುದ್ಧ ಅಲ್ಲದೇ ಭಗವಂತನ ಅವತಾರಗಳೇ 2 ಆಗಿದೆ ಅಂತಾದರೆ ಅದನ್ನು ಆಚಾರ್ಯರು ಹೇಳ್ತಿದ್ರಲ್ಲ. ತ್ರಿಪುರಾಸುರರ ವಧದ ಕಾಲದಲ್ಲಿ ಹಾಗೊಂದು ಆಗಿತ್ತು ಅನ್ನೋದನ್ನು ಅವ್ರು ಹೇಳಲಿಲ್ಲ ಯಾಕೆ? ಪ್ರಥಮ ಸ್ಕಂದದಲ್ಲಿ ಒಂದು ಕಡೆ, ದ್ವಿತೀಯ ಸ್ಕಂದದಲ್ಲಿ ಒಂದು ಕಡೆ ಬಂದಿದೆ. ಅದಕ್ಕೆ ದ್ವಿತೀಯ ಸ್ಕಂದದಲ್ಲಿ ಬಂದದ್ದು ಮೊದಲಾದ ಬೌದ್ಧಾವತಾರ, ಪ್ರಥಮ ಸ್ಕಂದದಲ್ಲಿ ಹೇಳಿದ್ದು ಆಮೇಲಾದ ಬೌದ್ಧಾವತಾರ ಅಂತ ಇಷ್ಟೆಲ್ಲ ವಾದಿರಾಜ ಸ್ವಾಮಿಗಳು ವ್ಯಾಖ್ಯಾನ ಮಾಡ್ತಾರಲ್ಲ. ಆಚಾರ್ಯರು ಆ ಅಂಶಗಳನ್ನು ಹೇಳ್ಬೋದಿತ್ತಲ್ಲ. ಈ ಭಾಗವತದ ಈ 37 ಶ್ಲೋಕವನ್ನು ನೋಡಿದರೆ ನಮಗೆ ಅನೇಕ ಗೊಂದಲಗಳಾಗ್ತವೆ. ಈ ಶ್ಲೋಕ ಅನ್ನುವುದು ತ್ರಿಪುರಾಸುರರ ಕಥೆಯನ್ನು ಹೇಳ್ತದೋ ಬುದ್ಧನ ಕಥೆಯನ್ನು ಹೇಳ್ತದೋ ಅಂತ ಗೊಂದಲ ಆಗ್ತದೆ. ಇಂಥ ಸಂದರ್ಭದಲ್ಲಿ ಆಚಾರ್ಯ ಹೇಳಬೇಕಾಗಿತ್ತಲ್ಲ. ಎಲ್ಲ ಗೊಂದಲಗಳನ್ನು ಅವ್ರು ಪರಿಹರಿಸಿಲ್ಲ ಅನ್ನೋ ವಿಷಯ ಬೇರೆ, ಅದನ್ನು ನಾನು ಒಪ್ತೇನೆ. ಇಷ್ಟೆಲ್ಲ ತಾತ್ಪರ್ಯ ನಿರ್ಣಯ ಮತ್ತು ಭಾಗವತ ತಾತ್ಪರ್ಯ ಇದ್ದರೂ ಕೂಡ, ಮಹಾಭಾರತ ಮತ್ತು ಭಾಗವತಗಳಿಗೆ ಆಚಾರ್ಯರು ತಾತ್ಪರ್ಯ ನಿರ್ಣಯ ಬಂದ ಮೇಲೂ ಕೂಡ ಎಲ್ಲ ಸಂಗತಿಗಳನ್ನೇನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಇನ್ನೂ ಅನೇಕ ಗೊಂದಲಗಳು ನಮಗೆ ಉಳಿತವೆ. ಆದರೆ ಆ ಒಂದಿಷ್ಟು ಕಥೆಯನ್ನು ಹೇಳಿದಾರಲ್ಲ ಈಗ, ಅದು ಮಗುವಾಗಿ ಅವನು ಕಾಣಿಸಿಕೊಂಡ ಇತ್ಯಾದಿ ಕಥೆಗಳನ್ನು, ಆ ಕಥೆಗಳನ್ನು ಹೇಳಿದವರು ಇದನ್ನು ಯಾಕೆ ಹೇಳಲಿಲ್ಲ ಅಂತ ಒಂದು ಪ್ರಶ್ನೆ ಬರ್ತದಲ್ಲ. ಅದಕ್ಕೇನು ಉತ್ತರ ಬರ್ತದೆ? ಮತ್ತು ಅಲ್ಲಿ ಶಿವಪುರಾಣದಲ್ಲಿಯೂ ಬರುವಂತೆ, ಮಹಾಭಾರತದಲ್ಲಿಯೂ ಬರುವಂತೆ, ಇನ್ನು ಬೇರೆ ಬೇರೆ ಕಡೆಯೆಲ್ಲ ಬರುವಂತೆ, ಮಹಾಭಾರತದಲ್ಲಿ ಈ ತ್ರಿಪುರಾಸುರರ ಪತ್ನಿಯರಿಗೆ ಆತ ನಗ್ನನಾಗಿ ದರ್ಶನ ಕೊಟ್ಟ ಅನ್ನುವ ಮಾತು ಇಲ್ಲ. ಹಾಗೆ ಅವರಿಗೆ ವಂಚನೆ ಮಾಡಿದ, ತ್ರಿಪುರಾಸುರರಿಗೆ ಆತ ವಂಚನೆ ಮಾಡಿದ ಅನ್ನುವ ಮಾತು ಕೂಡ ಮಹಾಭಾರತದಲ್ಲಿ ಏನಿಲ್ಲ. ಆದರೆ ಬುದ್ಧನಾಗಿ ಮುಂದೆ ವಂಚನೆ ಮಾಡಿದ ಅಂತ ಮಾತು ಬರ್ತದೆ. ತ್ರಿಪುರಾಸುರರಿಗೆ ವಂಚನೆ ಮಾಡಿದ, ಅವರಿಗೆ ಅತತ್ವವನ್ನು ಉಪದೇಶ ಮಾಡಿದ ಭಗವಂತ ಅನ್ನೋದು ಶಿವಪುರಾಣದಲ್ಲಿದೆ ಹೊರತು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ, ಮಹಾಭಾರತದಲ್ಲಿ ಏನು ತ್ರಿಪುರಾಸುರರ ಕಥೆ ಬಂದಿದೆ ಅಲ್ಲಿ ಅದು ಕಾಣಿಸೋದಿಲ್ಲ. ತ್ರಿಪುರಾಸುರರ ಪತ್ನಿಯರಿಗಂತೂ ಅವನು ವ್ಯಭಿಚಾರವನ್ನೇ ಧರ್ಮ ಅಂತ ಬೋಧನೆ ಮಾಡಿದ ಅನ್ನೋದು ಯಾವ ಪುರಾಣದಲ್ಲೂ ಇಲ್ಲ. ಶಿವಪುರಾಣದಲ್ಲೂ ಇಲ್ಲ, ಮಹಾಭಾರತದಲ್ಲೂ ಇಲ್ಲ, ಭಾಗವತದಲ್ಲಿಲ್ಲ, ಎಲ್ಲಿಯೂ ಇಲ್ಲ. ಅದಿರೋದು ವಾದಿರಾಜ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಮಾತ್ರ.
ಇನ್ನು ಗಮನಿಸಬೇಕು. ವಾದಿರಾಜ ಸ್ವಾಮಿಗಳ ಹೆಸರಿನಲ್ಲಿ ಮುದ್ರಿತವಾದ ಎಲ್ಲವನ್ನು ಪರಮ ಪ್ರಮಾಣ ಅಂತ ಮೊದಲೇ ತೀರ್ಮಾನ ಮಾಡಿಕೊಂಡು ಹಾಗೆ ಮುಂದುವರಿಯುವುದಿದ್ರೆ ಯಾರಾದರೂ, ಅದ್ರ ಬಗ್ಗೆ ನಂದೇನು ಆಕ್ಷೇಪ ಇಲ್ಲ. ಇಲ್ಲಿ ನಂದು ಆಕ್ಷೇಪ ಇದ್ರಾದರೂ ಅದರಿಂದ ಏನಾಗೋದಿದೆ, ಒಪ್ಪೋರು ಒಪ್ಪುತ್ತಾರೆ, ಒಪ್ಪದೇ ಇದ್ದವ್ರು ಇಲ್ಲ. ಸ್ವಯಂ ಶ್ರೀಮದ್ ಆಚಾರ್ಯರೇ ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ಭಾಗವತ ತಾತ್ಪರ್ಯ ಇತ್ಯಾದಿ ಕಡೆಗಳಲ್ಲಿ ನಡೆದ ಘಟನೆಗಳಿಗೆ ಹಿನ್ನೆಲೆಯಾಗಿ ಯಾವ್ಯಾವ ಪುರಾಣದಲ್ಲಿ ಏನೇನು ಬಂದಿದೆ ಅನ್ನೋದನ್ನು ವರ್ಣನೆ ಮಾಡಿರ್ತಾರೆ. ಆ ಪುರಾಣದಲ್ಲಿ ಬಂದಿದೆ ಅಂದ್ರೆ ನಾವು ಅದನ್ನು ಸ್ವೀಕಾರ ಮಾಡಬಹುದು ಅಂತ ಅವ್ರ ತಾತ್ಪರ್ಯ ಆಗಿರ್ತದೆ. ಸಕಲ ಶಾಸ್ತ್ರಗಳನ್ನು ಆಲೋಚನೆ ಮಾಡಿ ಈ ನಿರ್ಣಯವನ್ನು ನಾನು ಹೇಳಿದ್ದೇನೆ ಅಂತ ಹೇಳ್ತಾರೆ. ಅಂಥದ್ರಲ್ಲಿ ಯಾವ ಪುರಾಣದ ಉಲ್ಲೇಖವೂ ಇಲ್ಲದೇನೆ ಅವರಿಗೆ ವ್ಯಭಿಚಾರವನ್ನು ಬೋಧನೆ ಮಾಡಿದ ಅಂತ ವಾದಿರಾಜ ಸ್ವಾಮಿಗಳು ಹೇಳುವುದು, ಅಥವಾ ವಾದಿರಾಜ ಸ್ವಾಮಿಗಳ ಹೆಸರಿನಲ್ಲಿ ಬೇರೆ ಯಾರಾದರೂ ಹಾಗೆ ಹೇಳುವುದೇನಿದೆ, ಅದು ಹೇಗೆ ಸ್ವೀಕಾರಕ್ಕೆ ಯೋಗ್ಯ ಆಗ್ತದೆ? ಇಡೀ ಮಹಾಭಾರತ ಲಕ್ಷಾಲಂಕಾರ ಮತ್ತು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಭಾವಪ್ರಕಾಶಿಕ ಇವೆರಡನ್ನು ಚೆನ್ನಾಗಿ ನಾವು ಆಲೋಚನೆ ಮಾಡಿದರೆ ಎಷ್ಟು ಇಂಥ ಸಮಸ್ಯೆಗಳು ಕಾಣ್ತವೆ. ನಾನು ಹೊಸದಾಗಿ ಈ ಭಾಗವತವನ್ನು ಮಾತ್ರ ಕೇಳುವವರ ಅನುಕೂಲಕ್ಕಾಗಿ ಇದನ್ನು ಹೇಳ್ತಿದ್ದೇನೆ. ತೀರಾ ಸಂಸ್ಕೃತವೇ ಬರದೇ ಇರುವಂತಹ ಒಬ್ಬ ಸಾಮಾನ್ಯ ಮನುಷ್ಯ, ಅಜ್ಞಾನಿಯಾದ ಮನುಷ್ಯ ಶಾಸ್ತ್ರಗಳಿಗೆ ಕೈ ಹಾಕಿದರೆ ಹೇಗೆ ಶಾಸ್ತ್ರಗಳಿಗೆ ಅಪಾರ್ಥ ಆಗುವುದು ಅನ್ನೋದೆಲ್ಲ ಲಕ್ಷಾಲಂಕಾರದಲ್ಲಿ ಭಾವಪ್ರಕಾಶಕಾದಲ್ಲಿ ಕಾಣುತ್ತದೆ. ಅಷ್ಟು ತೀರಾ ಅಸಂಗತವಾದ ಸಂಗತಿಗಳಿವೆ, ಸರ್ವಮೂಲಕ್ಕೆ ವಿರುದ್ಧವಾದ ಸಂಗತಿಗಳಿವೆ, ಅನೇಕ ಸ್ಮೃತಿಗಳಿಗೆ ವಿರುದ್ಧವಾದ ಸಂಗತಿಗಳಿವೆ, ಕೋಶಗಳಿಗೆ ವಿರುದ್ಧವಾದ ಸಂಗತಿಗಳಿವೆ. ಇಂಥದನ್ನೆಲ್ಲ ನಾವು ವಾದಿರಾಜ ಸ್ವಾಮಿಗಳು ಹೆಸರಿನಲ್ಲಿ ಮುದ್ರಿತವಾದನ್ನು ಪರಮಭಕ್ತಿಯಿಂದ ನಂಬಿಕೊಂಡು ಹಾಗೆ ಮುಂದುವರಿಯುವುದಾದರೆ ತತ್ವನಿರ್ಣಯ ಆಗೋದು ಹೇಗೆ? ನನಗಂತೂ ಇದು ಸಾಧ್ಯ ಆಗೋದಿಲ್ಲ. ಮತ್ತೊಂದು ವಿಚಾರ ಹೇಳ್ತೇನೆ, ಅದು ಇಲ್ಲಿ ಹೇಳುವ ನಮ್ಮ ಪುರಾಣ ಹೇಳುವ ಕಥೆ ಅಲ್ಲ, ಇದು ಭಗವಂತನ ಪುರಾಣ ಹೇಳಿ ಕೂತವ್ರು ನಾವು. ವಾದಿರಾಜ ಸ್ವಾಮಿಗಳು ನಮ್ಮ ವಂಶಕ್ಕೆ ಏನು ಅನುಗ್ರಹ ಮಾಡಿದ್ದಾರೆ, ನಾವೆಲ್ಲ ಹೇಗೆ ಅವರಿಂದ ನಿತ್ಯ ಉಪಕೃತರು ಅನ್ನೋದನ್ನು ಈ ಹಿಂದೆ ಅನೇಕ ಸರಿ ನಾನು ಹೇಳೇ ಇದ್ದೇನೆ. ಅದನ್ನು ಮತ್ತೆ ಇಲ್ಲಿ ಹೇಳುವ ಪ್ರಸಂಗ ಇಲ್ಲ. ವಾದಿರಾಜ ಸ್ವಾಮಿಗಳಿಗೆ ನಿತ್ಯ ಹಸ್ತೋದಕವನ್ನು ಕೊಡದೆ ನಾವು ಭೋಜನವನ್ನು ಮಾಡೋರಲ್ಲ. ಪ್ರತಿಯೊಂದು ನಮ್ಮ ಜೀವನದ ಘಟನೆಯಲ್ಲಿಯೂ ಕೂಡ ಅವರ ಆ ವಾದಿರಾಜ ಸ್ವಾಮಿಗಳ ಅಂತರ್ಯಾಮಿಯಾದ ಭಗವಂತನ ಒಂದು ಅನುಗ್ರಹ ಇದೆ. ಹಾಗಿರುವಾಗ ಅವರಿಗೆ ಮಾಡ್ತಿರುವ ವಿರೋಧ ಅಂತ ಯಾರು ಇದನ್ನು ಭಾವಿಸಬಾರ್ದು. ಹಾಗೆ ಯಾವುದೋ ನನ್ನ ಭಾಗವತದ ಪ್ರವಚನದ ಯಾವುದೋ ಒಂದು ತುಣುಕನ್ನು ಎಲ್ಲಿಯೋ ಕೇಳಿ ಅದನ್ನು ಏನೋ ಮತ್ತೆಲ್ಲೋ ಒಂದು ಕಡೆ ಕೋಟ್ ಮಾಡ್ಲಿಕ್ಕೆ ಹೋದರೆ ಬಹಳ ಅಪಾಯ ಆಗ್ತದೆ. ಬಹಳ ಅದ್ರ ಬಗ್ಗೆ ನೀವು ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಬಹಳ ಹಿಂದಿನಿಂದಲೂ ನಾನು ಏನು ಹೇಳ್ತಿದ್ದೀನಿ, ಅದ್ರ ಬಗ್ಗೆ ನನ್ನೊಂದು ಧೋರಣೆ ಏನಿದೆ, ನನ್ನ ಸಮಚಿತ್ತ ಏನಿದೆ ಅನ್ನೋದನ್ನು ತಿಳಿದ್ರೆ ಮಾತ್ರ ಇದೆಲ್ಲವೂ ಅರ್ಥ ಆಗ್ತದೆ. ಎರಡು ರೂಪಗಳ ವರ್ಣನೆಯನ್ನು ಅನೇಕ ಕಡೆ ಮಾಡಿದ್ದಾರೆ. ಕೆಲವು ಕಡೆ ಭಗವಂತನ ಎರಡೆರಡು ರೂಪಗಳಿದ್ರೆ ಅದನ್ನು ಹೇಳ್ತಾರೆ. ಭಗವಂತನ ಅವತಾರಭೂತನಾದ ಕಪಿಲ ಒಬ್ಬ, ಅವತಾರ ಅಲ್ಲದೇ ಇರುವ ಕಪಿಲ ಒಬ್ಬ, ಭಗವಂತನ ಅವತಾರನಾದ ಕೃಷ್ಣ ಒಬ್ಬ, ಭಗವಂತನ ಅವತಾರ ಅಲ್ಲದೇ ಇರುವ ಕೃಷ್ಣ ಒಬ್ಬ. ಇದನ್ನೆಲ್ಲ ಛಾಂದೋಗ್ಯ ಭಾಷೆ ಬದಲಾದ ಕಡೆ ಹೇಳಿದ್ದಾರೆ. ಒಬ್ಬ ಇತಿಹಾಸ ಪ್ರಸಿದ್ಧನಾದ ಗೌತಮ ಬುದ್ಧ, ಇದಲ್ಲದೇ ಭಗವಂತನ ಅವತಾರ ಒಬ್ಬ, ಅದರಲ್ಲಿ ಅವನು ಎರಡು ಅವತಾರಗಳು ಅಂತ ಒಟ್ಟು 3 ಬುದ್ಧರನ್ನು ಒಪ್ಪುವುದಾದರೆ ಆಚಾರ್ಯರು ಇದ್ರ ಬಗ್ಗೆ ಏನೂ ವಿವರಣೆ ಕೊಟ್ಟಿಲ್ಲ. ಯಾಕೆ ಕೊಟ್ಟಿಲ್ಲದೆ ಇರುವ ಸಂಗತಿಗಳನ್ನು ವಾದಿರಾಜ ಸ್ವಾಮಿಗಳು ಹೇಳಿದರು ಅಂತ ಮಾತ್ರಕ್ಕೆ ಒಪ್ಪುವುದಾ? ಮತ್ತೆ ಬತ್ತಲೆ ನಿಂತಿಹ ಬೌದ್ಧನಿಗೆ ಉತ್ತಮ ಹೈವೇರಿದ ಕಲ್ಕಿಗೆ ಅಂತ ದಾಸರ ಹಾಡಿಗೂ ನಾನು ವಿರೋಧನೆ ತೋರಿಸಿದಾಗಾಯಿತು. ಆ ದಾಸರ ಹಾಡಿನಲ್ಲಿ ಬರುವಂತಹ ವಿಚಾರ ಯಾವ ಪುರಾಣದಲ್ಲಿದೆ ಅಂತ ಬೇಕಲ್ಲ. ಇಂಥ ಅನೇಕ ಸಂಗತಿಗಳನ್ನು ವರ್ಣನೆ ಮಾಡೇ ಮಾಡ್ತಾರೆ. ಸಭೆಯಲ್ಲಿ ಬ್ರಾಹ್ಮಣನ ನೇತ್ರವನ್ನೇ ಕಳೆದೆ ಅಂತ ವರ್ಣನೆ ಮಾಡ್ತಾರೆ. ಎಲ್ಲಿದೆ? ಶುಕ್ರಾಚಾರ್ಯ ಈ ವಾಮನಾವತಾರದಲ್ಲಿ ಆ ಬಲಿಯ ಗುರುವಾದಂತಹ ಶುಕ್ರಾಚಾರ್ಯನ ಒಂದು ಕಣ್ಣು ಕಳೆದ, ಅವನನ್ನು ಒಕ್ಕಣ್ಣನಾಗಿ ಮಾಡಿದಂಥ ಉಲ್ಲೇಖ ಭಾಗವತದಲ್ಲಿ ಇಲ್ಲ. ಎಲ್ಲೋ ದೇವಿ ಭಾಗವತದಲ್ಲೂ ಮತ್ತೆಲ್ಲೋ ಒಂದು ಕಡೆ ಕಂಡು ಬರ್ತದೆ. ಅದೆಲ್ಲವನ್ನೂ ಕೂಡ ನಾವು ಯಥಾವತ್ತಾಗಿ ಸ್ವೀಕಾರ ಮಾಡಬೇಕಾ? ಅಲ್ಲಿ ಬಂದದ್ದೆಲ್ಲವನ್ನು ದೇವಿ ಭಾಗವತದಲ್ಲಿ ಬಂದ ಸಪ್ತ ಸತಿ ಮೊದಲಾದವನ್ನು ನಾವು ಪಾರಾಯಣ ಮಾಡ್ತೇವೆ, ಅದ್ರ ಮೂಲಕ ದುರ್ಗಾ ದೀಪ ನಮಸ್ಕಾರ ಮಾಡ್ತೀವಿ, ಅದೆಲ್ಲ ವಿಷಯ ಬೇರೆ. ಹಾಗೆ ಅಲ್ಲಿ ಬಂದಿರುವಂಥ ಉಳಿದೆಲ್ಲ ಉಲ್ಲೇಖಗಳನ್ನು ನಾವು ಒಪ್ಪಬೇಕಾ? ಒಪ್ಪುತ್ತೀವ? ಒಪ್ಪುವುದು ಸಾಧ್ಯ ಆಗ್ತದ? ಆದ್ದರಿಂದ ದಾಸರ ಹಾಡುಗಳಿಗೆ ಮೂಲವನ್ನು ನಾವು ಈ ಪುರಾಣಗಳಲ್ಲಿ ಎಲ್ಲಿಯಾದರೂ ಇದ್ದರೆ ಅದನ್ನು ಸ್ವೀಕಾರ ಮಾಡ್ಬೋದು. ಎಲ್ಲಿಯೂ ಪುರಾಣಗಳು ಏನೂ ಸಿಗದೆ ಹೋದರೂ ಕೂಡ ಅಂಥವು ಕೆಲವು ದಾಸರ ಹಾಡುಗಳನ್ನು ಮೊದಲಾದವುಗಳನ್ನು ನಾವು ಗಮನದಲ್ಲಿಟ್ಕೊಂಡು ಅದನ್ನು ಪರಿಗಣನೆ ಮಾಡಿ ಇಲ್ಲಿ ಭಾಗವತ ಮೊದಲಾದ ಗ್ರಂಥಗಳಲ್ಲಿ ಅದನ್ನು ಕಾಣುವ ಪ್ರಯತ್ನ ಮಾಡಬಾರ್ದು. ದಾಸರ ಹಾಡು ದಾಸ ಸಾಹಿತ್ಯದ ಸ್ಥಿತಿ ಏನಾಗಿದೆ ಅನ್ನೋದನ್ನು ಒಂದು ಬಾರಿ ಹೇಳ್ತೇನೆ.
ಇವತ್ತು ಮಹಾಭಾರತ ಭಾಗವತಗಳೇ ಸ್ವಚ್ಛ ರೂಪದಲ್ಲಿಲ್ಲ. ಇನ್ನು ಉಳಿದ ಪುರಾಣಗಳಂತೂ ಕೇಳುವಂತೆಯೇ ಇಲ್ಲ. ಸರ್ವಮೂಲದಲ್ಲೇ ಪ್ರಕ್ಷೇಪ ವಿಕ್ಷೇಪಗಳ ಹಾವಳಿ, ವೇದಗಳಲ್ಲಿಯೂ ಕೂಡ ಅಲ್ಲಲ್ಲಿ ಪ್ರಕ್ಷೇಪ ವಿಕ್ಷೇಪಗಳ ಹಾವಳಿ. ಸಂಸ್ಕೃತ ವಿದ್ವಾಂಸರ ಒಂದು ದೊಡ್ಡ ಪಡೆಯೇ ಇದ್ದಾಗಲೂ ಕೂಡ ಸಂಸ್ಕೃತದಲ್ಲಿರುವ ಈ ಗ್ರಂಥಗಳನ್ನು ಶುದ್ಧ ರೂಪದಲ್ಲಿ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ. ದಾಸ ಸಾಹಿತ್ಯವನ್ನು ಸಂಸ್ಕೃತ ವಿದ್ವಾಂಸರಾದವರು ಹೆಚ್ಚು ಗಮನಿಸಲಿಲ್ಲ ಮೊದಲಿದ್ದು. ಇತ್ತೀಚೆಗೆ ದೊಡ್ಡ ದೊಡ್ಡ ವಿದ್ವಾಂಸರು ಹರಿಕಥಾನುಸಾರ ಮತ್ತು ಸುಳಾದಿಗಳು ಇದನ್ನೆಲ್ಲ ಪ್ರವಚನ ಮಾಡ್ತಿದ್ದಾರೆ. ದೊಡ್ಡ ದೊಡ್ಡ ಪೀಠಾಧಿಪತಿಗಳು ಕೂಡ ಪ್ರವಚನ ಮಾಡ್ತಿದ್ದಾರೆ. ವಿದ್ವಾಂಸರು ಕೈ ಹಾಕಲಿಲ್ಲ. ಜನಸಾಮಾನ್ಯರ ಸಂಸ್ಕೃತದ ಪರಿಚಯ ಇರಲಿಲ್ಲ. ಮತ್ತು ಪ್ರಾಮಾಣಿಕತನದ ಕೊರತೆ, ಅವುಗಳನ್ನು ಶುದ್ಧವಾದ ಸಾಹಿತ್ಯವನ್ನು ಸುರಕ್ಷಿತವಾಗಿ ಇಡಬೇಕು ಅನ್ನೋ ಎಚ್ಚರದ ಕೊರತೆ, ಅಪ್ರಾಮಾಣಿಕತನ ಬೇರೆ, ಅಜ್ಞಾನಗಳು. ಆದ್ದರಿಂದ ಯಾವ್ಯಾವ ಸಾಹಿತ್ಯಗಳನ್ನು ರಚನೆ ಮಾಡುವುದು ತಾವೇ. ಅದು ನಮ್ಮಲ್ಲಿಯೂ ಕೂಡ ಅಂಥ ಪ್ರವೃತ್ತಿಗಳಿಗೆ ಕೊರತೆ ಏನಿಲ್ಲ. ಹಾಗಾಗಿ ಪುರಂದರದಾಸರ ಹೆಸರಿನಲ್ಲಿ, ವಿಜಯದಾಸರ ಹೆಸರಿನಲ್ಲಿ ಯಾವುದ್ಯಾವುದೋ ಸಾಹಿತ್ಯಗಳೆಲ್ಲ ಬಂದರೆ ಅದನ್ನು ಕಣ್ಮುಚ್ಚಿ ಒಪ್ಪುವುದು ಹೇಗೆ? ಸ್ವಲ್ಪ ವಿಚಾರ ಮಾಡಬೇಕು ಇದನ್ನೆಲ್ಲ. ಅದು ಆ ಕಡೆ ಇರಲಿ. ಮೊದಲನೇ ಸ್ಕಂದದಲ್ಲಿ ಏನೊಂದು ಶ್ಲೋಕ ಬಂದಿದೆ, ತತಃ ಕಲವು ಸಂಪ್ರವೃತ್ತೆ ಸಮೂಹಾಯ ಸುರದ್ವಿಷಾಂ ಬುದ್ಧೋ ನಾಮ್ನ ಜನಸುತಃ ಕೀಕಟೇಶು ಭವಿಷ್ಯತಿ ಅಂತ. ಆಚಾರ್ಯರು ಅದಕ್ಕೆ ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲೂ ಕೂಡ ಅದಕ್ಕೆ ಸಮಾನವಾದ ಕಥೆಯನ್ನು ಕೂಡ ಹೇಳಿದ್ದಾರೆ. 2ನೇ ಸ್ಕಂದದಲ್ಲಿ 7ನೇ ಅಧ್ಯಾಯದಲ್ಲಿ ಈ 37ನೇ ಶ್ಲೋಕವನ್ನೇನಿದೆ, ಆಚಾರ್ಯರು ಭಾಗವತ ತಾತ್ಪರ್ಯವನ್ನೇ ಅದಕ್ಕೇನು ಬರೆದಿಲ್ಲ. ಅದನ್ನು ಅವರು ರಿಜೆಕ್ಟ್ ಮಾಡಿಬಿಟ್ಟಂತೆ ಕಾಣಿಸ್ತದೆ. ಇದನ್ನು ಗಮನಿಸ್ಬೇಕು ನಾವು. ಈ ಶ್ಲೋಕಕ್ಕೇನು ಮಹತ್ವನೇ ಕೊಡಬೇಕಾಗಿಲ್ಲ ನಾವು. ಈ ಶ್ಲೋಕ ಬೇರೆ ಯಾವ ಪುರಾಣದಲ್ಲೂ ಸಿಗದೇ ಇರುವ ಅಪೂರ್ವ ಮಾಹಿತಿಗಳನ್ನು ಹೇಳ್ತದೆ ಅಂತ ಬನಂಜಯ ಗೋವಿಂದಾಚಾರ್ಯ ಮೊದಲಾದ ಹಿರಿಯ ವಿದ್ವಾಂಸರು ಹೇಳೋದೇನಿದೆ ನನಗೆ ಏನೂ ಅರ್ಥ ಆಗೋದಿಲ್ಲ. ಅವರು ಮೂಲತಃ ದೈತ್ಯರು, ಧರ್ಮದ ಮಾರ್ಗ ಹಿಡಿದಿದ್ರು ಅನ್ನುವುದೆಲ್ಲ ಭಾಗವತದ 1ನೇ ಶ್ಲೋಕದಲ್ಲೂ ಕೂಡ ಇದ್ದೇ ಇದೆ. ಅವರಿಗೆ ಮೋಸ ಮಾಡಬೇಕು ಅಂತ ಭಗವಂತ ಹೊರಟ ಅನ್ನೋದರಲ್ಲಿ ಅವರಿಗೆ ಮೊದಲು ಧಾರ್ಮಿಕ ಪ್ರವೃತ್ತಿ ಉಂಟಾಗಿತ್ತು ಅನ್ನೋದು ಗೊತ್ತಾಗೇ ಆಗ್ತದೆ. ಉಪಧರ್ಮವನ್ನು ಬೋಧನೆ ಮಾಡಿದ, ಪಾಷಂಡ ಧರ್ಮವನ್ನು ಬೋಧನೆ ಮಾಡಿದ ಅನ್ನೋದು ಕೂಡ ಸಮೂಹ ಸುರದ್ವಿಷಾಂ ಅನ್ನುವಲ್ಲಿ ಇದ್ದೇ ಇದೆ. ಬ್ರಹ್ಮಾಂಡ ಪುರಾಣದಲ್ಲಿ ಕೂಡ ಇದ್ದೇ ಇದೆ. ಅಹಿಂಸಾ ವಾಗ್ಭಿರುಗ್ರಾಭಿಹಿ ಅಹಿಂಸಾ ವಾಚಿಭಿಹಿ ಹರಿಹಿ. ಹೀಗೆ ಅವರನ್ನು ಮೋಹಪಡಿಸಿದಂತ ವಿಷಯ ಅಲ್ಲೂ ಬಂದೇ ಇದ್ದೇ ಇದೆ. ಈ ಶ್ಲೋಕ ಏನು ಹೇಳಿದೆ? 2ನೇ ಸ್ಕಂದ 7ನೇ ಅಧ್ಯಾಯದ ಈ 37ನೇ ಶ್ಲೋಕ ಯಾವ ಮಹಾ ವಿಷಯವನ್ನು ಹೇಳಿದೆ? ತ್ರಿಪುರಾಸುರರ ಪತ್ನಿಯರ ಎದುರಿಗೆ ಅವನು ಬತ್ತಲೆ ನಿಂತ ಅನ್ನೋ ಮಾತು ಅದೃಶ್ಯ ಮೂರ್ತಿ ಎಂಬ ಮಾತಿನಲ್ಲಿ ಕಾಣಿಸ್ತು ಗೋವಿಂದಾಚಾರ್ಯರಿಗೆ. ಅದೃಶ್ಯ ಮೂರ್ತಿ ಅಂದರೆ ಬೇರೆ ಯಾರಿಗೂ ಕಾಣದೇ ಇರುವ ಸ್ವರೂಪ ಇದ್ದವನು ಅಂತ ಅರ್ಥ. ಇನ್ನೊಬ್ಬರು ಯಾರಿಗೂ ಕಾಣದೇ ಇರುವಂಥ ಸಂಚಾರ ಮಾಡುವವನು ಅಂತ ಅರ್ಥ ಆದಿತ್ತು. ಅದೇ ಇರಲಿ, ಬತ್ತಲೆ ಹೋಗಿ ತ್ರಿಪುರಾಸುರ ಸ್ತ್ರೀಯರು ಮುಂದೆ ನಿಂತ ಅಂತ ಆ ಮಾತಿಗೆ ಅರ್ಥ ಆಗೋದು ಹೇಗೆ? ಅದು ಈ ನಮ್ಮ ಭೂಲೋಕದಲ್ಲಿ ನಡೆದದ್ದಲ್ಲ, ದೈತ್ಯರ ಲೋಕದಲ್ಲಿ ನಡೆದದ್ದು. ಆದ್ದರಿಂದ ಅದೃಶ್ಯ ಮೂರ್ತಿ ಅಂತ ಹೇಳಿದ್ದಾರೆ ಅಂತ ಅದನ್ನು ವ್ಯಾಖ್ಯಾನ ಮಾಡೋದು ಹೇಗೆ ಸರಿಯಾಗ್ತದೆ? ಮತ್ತೆ ನಾನು ಕಳೆದ ದಿವಸನೇ ಹೇಳಿದಂತೆ ಇದು ಗೋವಿಂದಾಚಾರ್ಯರು ಒಂದೇ ಬುದ್ಧಾವತಾರ ಅಂತಾರೆ. ಇತಿಹಾಸದ ಗೌತಮ ಬುದ್ಧನು, ಭಗವಂತನ ಅವತಾರನಾದ ಬುದ್ಧನು ಒಬ್ಬನೇ. ಅವನ ಅವತಾರ ಆಗಿದ್ದಕ್ಕೆ 3000 ವರ್ಷದ 2000 ವರ್ಷದ ಹಿಂದೆ ಅಂತಾರೆ. ಹಾಗಿದ್ರೆ ಈ ಶ್ಲೋಕ 37ನೇ ಶ್ಲೋಕ ಆ ತ್ರಿಪುರಾಸುರರ ಕಥೆಯನ್ನು ಈ ಕಡೆ ಬೌದ್ಧಾವತಾರದ ಕಥೆಯನ್ನು ಸಂಗಮಿಸಿ ಹೇಳ್ತಿದೆಯಲ್ಲ, ಅದು ಹೇಗೆ? ಅದು ನಾವು ತಿಳ್ಕೊಳ್ಬೇಕು. ತ್ರಿಪುರಾಸುರರ ಅವತಾರ ಸಂಹಾರದ ಕಥೆ ಬಹಳ ಹಿಂದೆನೇ ಆಗಿದ್ದಲ್ಲ. ಅದಕ್ಕೂ ಈ ಬುದ್ಧಾವತಾರದ ಕೇಂದ್ರ ಬಿಂದುವಾದಂತಹ ಬುದ್ಧನಿಗೂ ಹೇಗೆ ಹೊಂದಾಣಿಕೆ? ಅದನ್ನು ಗೋವಿಂದಾಚಾರ್ಯ ಹೇಳಲಿಲ್ಲ. ಆವಾಗಲೇ ಒಬ್ಬ ಬುದ್ಧ ಕಾಣಿಸ್ಕೊಂಡಿದ್ದ. ತ್ರಿಪುರಾಸುರರ ಅವತಾರದಲ್ಲಿ ಸಂಹಾರ ಕಾಲದಲ್ಲಿ ಈ ಭಗವಂತ ಬುದ್ಧ ಕಾಣಿಸ್ಕೊಂಡಿದ್ದ. ಅವನೇ ಮುಂದೆ ಈ ಕಲಿಕಾಲದಲ್ಲಿ ಕೂಡ ಕೃಷ್ಣ ಅವತಾರದ ಬಳಿಕ ಮತ್ತೆ ಕಾಣಿಸ್ಕೊಂಡ ಅಂತ ಗೋವಿಂದಾಚಾರ್ಯ ಅಭಿಪ್ರಾಯ ಇದೆಯಾ? ಹಾಗೂ ಅವರೇನು ಹೇಳಲಿಲ್ಲ. ಬಹಳ ದೀರ್ಘವಾಗಿ ವರಾಹ ಅವತಾರ, ಮತ್ಸ್ಯಾವತಾರದ ಬಗ್ಗೆ ಎಲ್ಲ ಅವರು ಪ್ರವಚನ ಮಾಡಿದ್ದಾರೆ. ಹೇಗೆ ಒಂದೇ ಅವತಾರ ಮೊದಲಿದ್ದದ್ದು ಆಮೇಲೆ ಕೂಡ ಮುಂದುವರಿಯಿತು. ಕೆಲವು ಬಾರಿ ಮತ್ತೊಂದು ಬಾರಿ ಒಂದು ಅವತಾರ ಉಪಸಂಹೃತ ಆಗಿ ಮತ್ತೊಂದು ಬಾರಿ ಅದೇ ಹೆಸರಿನಿಂದ ಇನ್ನೊಂದು ಅವತಾರ ಆಯಿತು ಅಂತ ಅನ್ನೋದನ್ನೆಲ್ಲ ವರ್ಣನೆ ಮಾಡಿದ್ದಾರೆ. ನಾವು ಅದನ್ನ ಹಿಂದೆ ನೋಡಿದ್ದೇವೆ. ಮತ್ಸ್ಯ, ಕೂರ್ಮ, ವರಾಹ ಇತ್ಯಾದಿ. 2ನೇ ಸ್ಕಂದದ 7ನೇ ಅಧ್ಯಾಯದ ಉದ್ದಕ್ಕೂ ಇದೇ ಒಂದು ವಿಮರ್ಶವನ್ನೇ ನಾವು ನೋಡ್ತಾ ಬಂದಿದ್ದೇವೆ. ಹಾಗೆ ಇಲ್ಲಿ ಬುದ್ಧಾವತಾರವೂ ಕೂಡ ಈ ಹಿಂದೆ ತ್ರಿಪುರಾಸುರ ಸಂಹಾರ ಕಾಲದಲ್ಲಿ ಆಗಿತ್ತು, ಅದೇ ಈಗಿಲ್ಲಿ ಮತ್ತೆ ಕಾಣಿಸಿಕೊಂಡಿತ್ತು ಅಂತ ಅನ್ನುವುದಾದ್ರೂ
ಹಾಗಾದಲ್ಲಿ ಅದನ್ನು ಹೇಳ್ಬೋದಾಗಿತ್ತಲ್ಲ, ಆಚಾರ್ಯ ಹೇಳ್ಬೋದಿತ್ತು, ಇಲ್ಲಿ ಗೋವಿಂದಾಚಾರ್ಯ ಹೇಳ್ಬೋದಿತ್ತು. ಶುದ್ಧೋದನೆಯತ್ತೇವ ಜಿನೇತಿ ಚೋಕ್ತ ಅಂತಿದೆಯಲ್ಲ, ಇದು ಕೆಲವು ಸಂಗತಿಗಳು ನಮಗೆ ಈಗ ಪೂರ್ಣವಾಗಿ ಅರಿವಿಗೆ ಬರೋದಿಲ್ಲ. ಅದರಿಂದ ನಾವು ಅದ್ರ ಬಗ್ಗೆ ಸ್ವಲ್ಪ ಇನ್ನೂ ವಿಮರ್ಶೆ ಮಾಡುವುದು ಒಳ್ಳೆಯದು. ಈ ಶುದ್ಧೋಧನ ಮಗನಾಗಿ ಹುಟ್ಟಿದ ಈ ಭಗವಂತ ಬೌದ್ಧಾವತಾರಕ್ಕೆ ಮೂಲ ಪುರುಷನಾದ. ಅವನ ತಂದೆ ಜಿನ, ಅವನಿಗೆ ಶುದ್ಧೋಧನ ಅಂತ ಹೆಸರಿತ್ತಲ್ಲ, ಆ ಜಿನನಿಂದ ಜೈನ ಧರ್ಮ ಮುಂದುವರಿಯಿತು ಅಂತ ಗೋವಿಂದಾಚಾರ್ಯ ಒಂದು ಕಡೆ ಹೇಳ್ತಾರೆ. ಹಾಗಾದರೆ ವೃಷಭಾವತಾರ, ವೃಷಭರೂಪನ ಭಗವಂತನ ಬಗ್ಗೆ ವರ್ಣನೆ ಏನು ಬಂದಿದೆ ಈ ಹಿಂದೆ, ಇಲ್ಲೇ 7ನೇ ಸ್ಕಂದದಲ್ಲಿ ಅಥವಾ ಮುಂದೆ 5ನೇ ಸ್ಕಂದದಲ್ಲಿ ಮತ್ತೆ ವಿವರವಾಗಿ ಏನು ಬರೋದಿದೆ, ಅವನಿಂದ ಜೈನ ಧರ್ಮ ಮುಂದುವರಿತು ಅಂತ ಕೂಡ ಒಂದು ಬಾರಿ ಹೇಳ್ತಾರೆ. ಹಾಗಾದರೆ ಜೈನ ಧರ್ಮ ಮುಂದುವರೆದಿದ್ದು ಯಾರಿಂದ? ಅದು ಹುಟ್ಟಿದ್ಯಾರಿಂದ? ಹೇಗೆ ಇಸ್ಲಾಂ, ಕ್ರಿಶ್ಚಿಯಾನಿಟಿ ಮತ್ತು ಯಹೂದಿ ಧರ್ಮಗಳು ಈ ಒಂದೇ ಪರಿಸರದಲ್ಲಿ, ಆ ಮಧ್ಯಪ್ರಾಚ್ಯದ ಪರಿಸರದಲ್ಲಿ ಹೆಚ್ಚು ಕಡಿಮೆ ಒಂದೇ ಕಾಲದಲ್ಲಿ ಹೇಗೆ ಹುಟ್ಟಿದವೋ, ಹಾಗೆ ಜೈನ ಬೌದ್ಧ ಧರ್ಮಗಳು ಕೂಡ ಬಿಹಾರ ಆ ಭಾಗ ಅಲ್ಲಿ ಹೆಚ್ಚು ಕಡಿಮೆ ಒಂದೇ ಕಾಲದಲ್ಲೇ ಹುಟ್ಟಿದವು. ಅವಕ್ಕೂ ಎರಡಕ್ಕೂ ಕೂಡ ಒಂದು ರೀತಿಯಾದ ಸಮಾನತೆಯೂ ಇದೆ. ಅದೆಲ್ಲ ವಿಷಯ ಸರಿ, ಆದರೆ ಯಾರಿಂದ ಪ್ರಾರಂಭ ಆಗಿತ್ತು? ಶುದ್ಧೋಧನ ಅಥವಾ ಜಿನ ಅಂತ ಎರಡೂ ಹೆಸರನ್ನು ಹೊಂದಿದ ಈ ಗೌತಮ ಬುದ್ಧನ ತಂದೆಯಿಂದಲೇ ಅದು ಪ್ರಾರಂಭ ಆಯಿತು ಅನ್ನಲಿಕ್ಕೆ ಆಧಾರಗಳು ಬೇಕಲ್ಲ. ಅಂಥ ಆಧಾರಗಳು ನನಗೆ ಸಾಕಾಗೋದಿಲ್ಲ. ತುಂಬ ಸ್ಪಷ್ಟವಾದ ಆಧಾರ ಇದ್ದರೆ ನಾವು ಏನಾದ್ರು ಹೇಳ್ಬೋದು. ಇಲ್ಲದೆ ಹೋದರೆ ಅಂಥ ವಿಷಯಗಳನ್ನು ನಾವು ಪೆಂಡಿಂಗ್ ಇಡುವುದು ಯೋಗ್ಯ. ಸ್ಪಷ್ಟವಾದ ಆಧಾರ ಸಿಕ್ಕ ಮೇಲೆ ನಾವು ಅದ್ರ ಬಗ್ಗೆ ಏನಾದರೂ ನಂಬಬಹುದು. ಇದು ನನ್ನ ಆಲೋಚನೆ. ಕೊನೆಯದಾಗಿ ಇನ್ನೊಂದು ಬಾರಿ ಮಾತನ್ನು ಹೇಳಿ ನಾನು ಮುಕ್ತಾಯ ಮಾಡ್ತೇನೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಮತ್ತು ಭಾಗವತ ತಾತ್ಪರ್ಯ ನಿರ್ಣಯ ಇವೆರಡನ್ನೂ ಕೂಡ ನಾವು ಓದುವಾಗ ಆ ಭಗವಂತನ ಮತ್ಸ್ಯಾದಿ ಅವತಾರಗಳು, ಅವುಗಳಿಗೆ ಹಿನ್ನೆಲೆಯಾಗಿ ಮಹಾಭಾರತ, ಭಾಗವತ, ಹರಿವಂಶ, ಪದ್ಮಪುರಾಣ, ವಿಷ್ಣು ಪುರಾಣ, ಸ್ಕಂದ ಪುರಾಣ ಇತ್ಯಾದಿ ಏನೇನು ಪುರಾಣಗಳಿವೆ ಅವೆಲ್ಲವನ್ನೂ ಒಂದು ಬಾರಿ ನಮ್ಮ ಸಾಧ್ಯವಾಟ್ಟು ನಮ್ಮ ಕಣ್ಮುಂದೆ ಇಟ್ಕೊಂಡು ಒಂದು ಘಟನೆ, ಅದು ಯಾವ ಪುರಾಣದಲ್ಲಿ ಇದೆ, ಯಾವ ಪುರಾಣದಲ್ಲಿ ಇಲ್ಲ, ಯಾವ ಪುರಾಣದಲ್ಲಿ ಸ್ವಲ್ಪ ವ್ಯತ್ಯಸ್ತವಾಗಿದೆ ಅನ್ನೋದನ್ನೆಲ್ಲ ಗುರುತು ಮಾಡ್ಕೋಬೇಕು. ಆ ಅಂಕಿಅಂಶಗಳನ್ನು ಸರಿಯಾಗಿ ಗುರುತು ಮಾಡ್ಕೋಬೇಕು. ಮತ್ತು ಆಚಾರ್ಯರು ಅದಕ್ಕೆ ಭಾಗವತ ತಾತ್ಪರ್ಯದಲ್ಲಿ ಅಥವಾ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಏನು ನಿರ್ಣಯ ಕೊಟ್ಟಿದ್ದಾರೆ ಅವೆಲ್ಲವನ್ನೂ ಅಂಕಿಅಂಶ ಸಮೇತ ನಾವು ಸ್ಟಡಿ ಮಾಡಬೇಕು. ಯಾವ ಒಂದು ಕಥೆ ಒಂದು ಕಡೆ ಇದೆ, ಯಾವುದು ಇದೆ, ಯಾವುದು ಇಲ್ಲ, ಇದ್ದೇ ಯಾವುದು ವ್ಯತ್ಯಸ್ತವಾಗಿದೆ, ಹಾಗೆ ಎಲ್ಲವನ್ನೂ ಕೂಡ ನಾವು ಮಾಡಿದಾಗ ಒಂದು ಅರ್ಥ ತೀರ್ಮಾನ ಆಗ್ತದೆ. ಆಚಾರ್ಯರು ಯಾವುದೋ ಒಂದು ಕಥೆಯನ್ನು ಹೇಳಿದ್ರು, ಇನ್ನೊಂದು ಯಾವುದೋ ಹೇಳಲಿಲ್ಲ ಅಂದರೆ ನಮ್ಮಂತೆ, ನಿಮ್ಮಂತೆ ಜನಸಾಮಾನ್ಯರಂತೆ ಯಾವುದೋ ಒಂದು ಕಥೆ ಈಗ ನೆನಪಾಯಿತು ಹೇಳಿದೆ, ಇನ್ನೊಂದು ಯಾವುದೋ ನೆನಪಾಗಲಿಲ್ಲ ಹೇಳಲಿಲ್ಲ ಅನ್ನುವಂತೆ ಅಲ್ವಲ್ಲ. ತಾವು ಹೇಳಬೇಕಾದ ಎಲ್ಲವನ್ನೂ ಬುದ್ಧಿಸ್ತವನ್ನಾಗಿ ಮಾಡಿಕೊಂಡು ಸಮಗ್ರವಾದ ಚಿತ್ರಣವನ್ನು ಜಗತ್ತಿಗೆ ಕೊಡುವುದಕ್ಕಾಗಿ ಅವರು ಈ ಎರಡೂ ತಾತ್ಪರ್ಯಗಳನ್ನು ರಚನೆ ಮಾಡಿದ್ದಾರೆ. ಪುರಾಣ ಸ್ಥಾನಪಾಂಥಾನಾಂ ಅಭಾಷಾತ್ರಯ ವೇದಿನಾಂ ಭವತಾ ಸುಸಖಾ ಚಕ್ರೆ ಶ್ರೀಭಾಗವತ ನಿರ್ಣಯ. ಪುರಾಣಗಳ ಅಧ್ಯಯನವೆಂಬ ದೊಡ್ಡ ಪ್ರಯಾಣದಲ್ಲಿ ಮುಂದುವರೆದವರು, ಆದರೆ ಭಾಷಾತ್ರಯಗಳ ಪರಿಚಯ ಇಲ್ಲ ಅವರಿಗೆ. ಕೈ ಹಿಡಿದು ಮುನ್ನಡೆಸುವಂಥ ಗ್ರಂಥಗಳು ಈ ಭಾಗವತ ತಾತ್ಪರ್ಯ ಆಗಲಿ, ಮಹಾಭಾರತ ತಾತ್ಪರ್ಯ ನಿರ್ಣಯ ಆಗಲಿ, ಎರಡೂ ಕೂಡ ಅಂಥ ಗ್ರಂಥಗಳು. ಸುಸಖ, ಒಳ್ಳೆಯ ಗೆಳೆಯಂತೆ ಇರುವಂಥ ಗ್ರಂಥಗಳು ಅಂತದನ್ನು ಆಚಾರ್ಯರು ವರ್ಣನೆ ಮಾಡಿದ್ದಾರೆ. ಈ ಗ್ರಂಥಗಳ ಬೆಳಕಿಲ್ಲದೇನೆ ನಾವು ಬೇರೆ ಯಾವುದೋ ಗ್ರಂಥಗಳನ್ನು ಅಧ್ಯಯನ ಮಾಡುವುದಾದರೆ ಮತ್ತು ಅಲ್ಲಿದ್ದ ಘಟನೆಗಳಿಗೆ ನಾವು ಒತ್ತು ಕೊಡುವುದಾದರೆ ಆಚಾರ್ಯರು ಈ ಗ್ರಂಥಗಳನ್ನು ರಚಿಸಿ ಮಾಡಿದ್ದಕ್ಕೂ ಕೂಡ ಏನು ಬೆಲೆ ಇಲ್ಲದಂತಾಗ್ತದೆ. ಈ ಹಿಂದೆ ಇಂಥ ಅಧ್ಯಯನಗಳಾಗಿಲ್ಲ ಅಂತ ನಾನು ಹೇಳ್ತಿಲ್ಲ. ನಮ್ಮ ನಡುವಿನ ವಿದ್ವಾಂಸರೇ ಅನೇಕ ಜನ ಅದನ್ನು ಮಾಡಿದ್ದಾರೆ. ಕೃಷ್ಣ ವನವಾಸದ ಕಾಲದಲ್ಲಿ ಪಾಂಡವರ ಬಳಿಗೆ ಬಂದು ದುರ್ವಾಸರಿಂದ ಅವರಿಗೆ ಆಗಬಹುದಾದಂಥ ಮುಖಭಂಗ, ಅಕ್ಷಯ ಪಾತ್ರದಲ್ಲಿ ಒಂದು ಅಗಳು ಉಳಿದಿತ್ತು, ಅದನ್ನು ತಿಂದ ಅನ್ನೋ ಕಥೆ, ಅದು ಹೇಗೆ ಪ್ರಕ್ಷಿಪ್ತ ಅನ್ನೋ ಕಥೆಯನ್ನು ನಾನು ಹೇಳಿದ್ದೇನೆ.
ಸಭೆಯಲ್ಲಿ ಬ್ರಾಹ್ಮಣನ ಅಂದರೆ ಶುಕ್ರಾಚಾರ್ಯನ ಒಂದು ಕಣ್ಣು ಕಳೆದ ಅನ್ನೋ ಕಥೆ ಹೇಗೆ ನಿರಾಧಾರ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಅಂಥ ಒಂದು 10-20 ಕಥೆಗಳ ಪಟ್ಟಿಯೇ ನನ್ನ ಹತ್ರ ಇದೆ. ಅನೇಕ ಸಣ್ಣ ಸಣ್ಣ ಸಂಗತಿಗಳು. ದ್ರೌಪದಿಯ ವಿವಾಹದಲ್ಲಿ ದುರ್ಯೋಧನ ಪಾಲ್ಗೊಳ್ಳಿಕ್ಕೆ ಬಂದಿದ್ದ, ಆದರೆ ಮತ್ಸ್ಯಯಂತ್ರ ಭೇದನದಲ್ಲಿ ಆತ ಪಾಲ್ಗೊಂಡನೇ ಇಲ್ವೇ? ಮಹಾಭಾರತದಲ್ಲಿ ದುರ್ಯೋಧನ, ಕರ್ಣ ಇತ್ಯಾದಿ ಎಲ್ಲರೂ ಕೂಡ ಪಾಲ್ಗೊಂಡ್ರು ಅಂತ ಸ್ಪಷ್ಟವಾಗಿದೆ. ಹೇಗೆ ಅವರು ವಿಫಲರಾದರು ಅನ್ನುವ ವರ್ಣನವೂ ಇದೆ. ಆ ಮಹಾಭಾರತದಲ್ಲಿ ವರ್ಣಿತರಾದ ಎಲ್ಲ ಹೆಸರುಗಳನ್ನು ಕೂಡ ಆಚಾರ್ಯ ಹೇಳಿದ್ದಾರೆ. ದುರ್ಯೋಧನ ಒಂದು ಹೆಸರನ್ನು ಹೇಳಲಿಲ್ಲ. ಆ ಹೇಳದೇ ಇರೋ ಮೂಲಕ ಅವ್ರು ಏನು ಸೂಚನೆ ಮಾಡಿದ್ದಾರೆ? ದುರ್ಯೋಧನಲ್ಲಿ ಪಾಲ್ಗೊಂಡಿಲ್ಲ ಅಂತ ಸೂಚನೆ ಮಾಡಿದ್ದಾರೆ. ಹಾಗಾದ್ರೆ ಆ ಮೌನಕ್ಕೆ ಅರ್ಥ ಇಲ್ವಾ? ಇದನ್ನೂ ಎಲ್ಲ ಹೇಳಿದ್ದೇನೆ ಹಿಂದೆ. ಹೀಗೆ ಲಭ್ಯ ಇರುವ ಎಲ್ಲ ಪುರಾಣಗಳನ್ನು ಸೇರಿಸಿ ಘಟನೆಗಳು ಯಾವ್ಯಾವ ಎಲ್ಲೆಲ್ಲಿ ಬಂದಿದೆ, ಆಚಾರ್ಯರ ನಿರ್ಣಯ ಏನು ಕೊಟ್ಟಿದ್ದಾರೆ ಅಂತ ನಾವು ಮಾಡಿದಾಗ ಆಚಾರ್ಯರು ಕೊಟ್ಟ ನಿರ್ಣಯಕ್ಕೆ ನಮಗೆ ಮಹತ್ವ ತಿಳಿದು ಬರ್ತದೆ. ಆ ದೃಷ್ಟಿಯಿಂದ ಈ ತ್ರಿಪುರಾಸುರರಿಗೆ ಆತ ಮೋಹ ಬರೆಸಿದ್ದು, ಅವರ ಪತ್ನಿಯರಿಗೆ ನಗ್ನ ದರ್ಶನ ಮಾಡಿಸಿದ್ದು, ಮತ್ತು ಅವರಿಗೆ ವ್ಯಭಿಚಾರವನ್ನೇ ಧರ್ಮ ಅಂತ ಬೋಧನೆ ಮಾಡಿದ ಕಥೆ, ಇವೆಲ್ಲವೂ ಕೂಡ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ ಅಂತ ನಾನು ತೀರ್ಮಾನಕ್ಕೆ ಬಂದಿರುವುದು. ಇದು ನನ್ನ ಅಭಿಪ್ರಾಯ. ಅನೇಕ ಜನ ವಿದ್ವಾಂಸರಿಗೆ ಸ್ವೀಕಾರಕ್ಕೆ ಯೋಗ್ಯ ಆಗದೇ ಇರಬಹುದು. ಹಾಗೆ ಜನಸಾಮಾನ್ಯರಿಗೂ ಕೂಡ ಸ್ವೀಕಾರಕ್ಕೆ ಯೋಗ್ಯ ಆಗದೇ ಇರಬಹುದು. ಆದರೆ ಮಹಾಭಾರತ ತಾತ್ಪರ್ಯ, ಭಾಗವತ ತಾತ್ಪರ್ಯಗಳನ್ನು ಅಧ್ಯಯನ ಮಾಡಬೇಕಾದ ಕ್ರಮ ಇದು ಅನ್ನೋದ್ರ ಬಗ್ಗೆ ನನಗೇನು ಸಂಶಯ ಇಲ್ಲ. ನನ್ನ ಅಭಿಪ್ರಾಯವನ್ನು ನೀವು ಒಪ್ಪದೇ ಇರಬಹುದು. ಆದರೆ ಆಚಾರ್ಯರು ಯಾವುದನ್ನು ಹೇಳಿದ್ದಾರೆ, ಯಾವುದನ್ನು ಹೇಳಿಲ್ಲ, ಇನ್ನೊಂದನ್ನು ಹೇಳಲಿಲ್ಲ ಅಂದರೆ ಹೇಳಿಲ್ಲ ಯಾಕೆ ಅನ್ನೋದಕ್ಕೆ ಉತ್ತರ ಕೊಡಬೇಕಾದ ಒಂದು ಜವಾಬ್ದಾರಿ ನಮ್ಮ ಮೇಲಿದೆ. ಅದೇನೋ ಸುಮ್ಮನೆ ಹೇಳಿದ್ರು, ಇದನ್ನು ಸುಮ್ಮನೆ ಹೇಳಿದ್ರು, ಅದನ್ನು ಸುಮ್ಮನೆ ಹೇಳಲಿಲ್ಲ ಅಂತ ತಳ್ಳಿ ಹಾಕುವಂತಿಲ್ಲ. ಆ ಘಟನೆ ನಡೆದಿಲ್ಲ, ಆಚಾರ್ಯ ಹೇಳಲಿಲ್ಲ ಅಂತ ಆ ಘಟನೆ ನಡೆದಿಲ್ಲ ಅಂತ ನನ್ನ ಅಭಿಪ್ರಾಯ. ಅದನ್ನು ನೀವು ಒಪ್ಪದೆ ಹೋದರೆ ಆಚಾರ್ಯ ಅದನ್ನು ಹೇಳಲಿಲ್ಲ ಯಾಕೆ ಅಂತ ಸಕಾರಣವಾಗಿ ನಿರೂಪಿಸಬೇಕಾದ ಜವಾಬ್ದಾರಿ ನನ್ನ ಎದುರಾಳಿಗಳು, ನನ್ನ ಅಭಿಪ್ರಾಯವನ್ನು ಒಪ್ಪದೇ ಇದ್ದವರ ಹೆಗಲ ಮೇಲೆ ಬಂದು ಕೂತ್ಕೋತದೆ. ಅದ್ರ ಬಗ್ಗೆ ಗಮನ ಇರಬೇಕು. ಮೊದಲಿಂದಲೂ ಕೂಡ ಆಚಾರ್ಯರ ಕಾಲದಿಂದಲೂ ಮುಂದೆ ಜಯತೀರ್ಥರು, ವಾದಿರಾಜರು, ವ್ಯಾಸರಾಜರು ಎಲ್ಲರ ಕಾಲದಿಂದಲೂ ಕೂಡ ಬ್ರಹ್ಮಸೂತ್ರ ಭಾಷ್ಯಗಳು, ಸೂತ್ರ ಪ್ರಸ್ಥಾನ, ಅದರ ಅಧ್ಯಯನ, ಸುಧಾ ಮತ್ತು ತರ್ಕ, ಚಂದ್ರಿಕಾ, ವ್ಯಾಸತ್ರಯ ಇತ್ಯಾದಿಗಳ ಅಧ್ಯಯನಕ್ಕೆ ಹೆಚ್ಚು ಒತ್ತು ಬಂದಿತು. ವಿದ್ವಾಂಸರು ಅಲ್ಲಿ ಹೆಚ್ಚು ಆಸಕ್ತಿ ವಹಿಸಿದರು. ಎಲ್ಲ ಮಠಗಳು ಕೂಡ ಅವರನ್ನು ಅಂಥ ವಿದ್ವಾಂಸರನ್ನು ಹೆಚ್ಚು ತಯಾರು ಮಾಡಿದವು. ಅದಕ್ಕೆ ಅನೇಕ ವ್ಯಾಖ್ಯಾನಗಳು ಬಂದವು. ಭಾಗವತ ತಾತ್ಪರ್ಯಕ್ಕೆ, ಮಹಾಭಾರತ ತಾತ್ಪರ್ಯಕ್ಕೆ ಹೆಚ್ಚು ವ್ಯಾಖ್ಯಾನಗಳು ಬಂದಿಲ್ಲ ಅನ್ನೋದನ್ನು ಗಮನಿಸಬೇಕು. ಇದ್ದ ಒಂದು 2-3 ವ್ಯಾಖ್ಯಾನಗಳು ಕೂಡ ಮುದ್ರಿತ ಆಗಿರಲಿಲ್ಲ. ವ್ಯಾಖ್ಯಾನ ಪರಂಪರೆ ಇಲ್ಲದೆ ಇರುವುದು ಇದಕ್ಕೆ ಇನ್ನೊಂದು ಕಾರಣ. ಯಾವ ಘಟನೆಯನ್ನು ನಾವು ಒಪ್ಪಬೇಕು, ಯಾವ ಘಟನೆಯನ್ನು ಒಪ್ಪಬಾರದು ಅನ್ನೋದಕ್ಕೆ ಆಚಾರ್ಯರು ತಮ್ಮ ಶಿಷ್ಯರಿಗೆ ಹೇಳಿ ಹೋಗಿದ್ರೇನೋ, ಮುಂದೆ ನಾವು ಅದನ್ನು ಉಳಿಸ್ಕೊಳ್ಳಿಲ್ಲ. ಮೌಖಿಕವಾಗಿಯೂ ಅದು ಬಂದಂತೆ ಕಾಣಿಸುವುದಿಲ್ಲ, ಮತ್ತು ಗ್ರಂಥಬದ್ಧವಾಗಿಯೂ ಅದು ಬಂದಂತೆ ಕಾಣಿಸೋದಿಲ್ಲ. ಅದೇ ನಮಗೆ ಇವತ್ತು ತೊಂದರೆ ಕೊಡ್ತಿರೋದು. ದುರ್ಯೋಧನ ಮತ್ಸ್ಯಯಂತ್ರ ಭೇದನದಲ್ಲಿ ಪಾಲ್ಗೊಳ್ಳಿಲ್ಲ ಅಂತ ನನಗೆ ಮೊದಲು ಅನಿಸಿತು. ಮುಂದೆ ನಾನು ಬಹಳಷ್ಟು ಆಲೋಚನೆ ಮಾಡಿದಾಗ ಗೋವಿಂದಾಚಾರ್ಯರು ಕೂಡ ಅದನ್ನು ಸ್ಪಷ್ಟವಾಗಿ ಉಲ್ಲೇಖಿಸಿರುವುದು ನನಗೆ ಸಮಾಧಾನ ತಂದಿತ್ತು. ಅಕ್ಷಯ ಪಾತ್ರದಲ್ಲಿ ಒಂದು ಅಗಳು ಉಳಿದಿತ್ತು, ಅದನ್ನು ತಿಂದು ಭಗವಂತ ದುರ್ವಾಸಾದಿಗಳಿಗೆ ಎಲ್ಲರಿಗೂ ಕೂಡ ಹೊಟ್ಟೆ ತುಂಬಿಸಿದ ಅನ್ನೋ ಕಥೆನೂ ಕೂಡ ಪ್ರಕ್ಷಿಪ್ತ ಅಂತ ನನಗೂ ಅನಿಸಿತ್ತು. ಅದನ್ನು ಗೋವಿಂದಾಚಾರ್ಯರು, ಶೇಷಗಿರಿ ಆಚಾರ್ಯರು ಕೂಡ ಒಪ್ಪಿದ ಮೇಲೆ ನನಗೆ ಸಮಾಧಾನ ಆಯಿತು. ಹೀಗೆ ನನ್ನ ಅಭಿಪ್ರಾಯಗಳು ಕೆಲವು ಏನು ತಲೆಯಲ್ಲಿ ಮೂಡಿ ಬಂದವು, ಅದನ್ನು ಅನೇಕ ಜನ ಹಿರಿಯ ವಿದ್ವಾಂಸರು ಒಪ್ಪಿದ್ದಾರೆ, ಕೆಲವರು ಒಪ್ಪಲಿಲ್ಲ. ಅನೇಕ ಜನ ನಮ್ಮ ಸುತ್ತಮುತ್ತಲಿರುವಂತಹ ಅನೇಕ ಜನ ನಾನು ಗೌರವಿಸುವ, ಮೇಲಿನ ಮೇಲೆ ಅವರ ಮಾರ್ಗದರ್ಶನಕ್ಕಾಗಿ ಅವ್ರ ಹತ್ರ ಹೋಗುವ ಪೀಠಾಧಿಪತಿಗಳೇ ಒಪ್ಪುವ ಕಥೆಗಳನ್ನು ನಾನು ಒಪ್ಪಲಿಲ್ಲ. ಅದು ನಿಮಗೆ ಗೊತ್ತಿರಬೇಕು. ದ್ರೌಪದಿಯ ಮಾನವನ ಕಾಯ್ದ, ಅಕ್ಷಯ ವಸ್ತ್ರ ಪ್ರಸಂಗದಲ್ಲಿ ಮಾನವನ ಕಾಯ್ದ ಸರಿ. ದುರ್ವಾಸರ ಪ್ರಕರಣದಲ್ಲಿ ದುರ್ವಾಸರಿಗೆ ಮುಖಭಂಗ ಮಾಡಿದ, ಅಲ್ಲಿ ದ್ರೌಪದಿಗೆ ಪಾಂಡವರಿಗೆ ಒಂದು ಸಹಾಯ ಮಾಡಿದ ಅನ್ನೋ ಕಥೆ, ಅದು ಎಲ್ಲೋ ದಾಸರ ಹಾಡಿನಲ್ಲಿ ಬಂದಿದೆ. ಆದ್ದರಿಂದ ಆ ಕಥೆ ಪ್ರಕ್ಷಿಪ್ತ ಏನಲ್ಲ. ಆ ಕಥೆಯನ್ನು ಒಪ್ಪಬೇಕು ಅಂತಲೇ ಅನೇಕ ಜನ ಹಿರಿಯ ವಿದ್ವಾಂಸರು ಮತ್ತು ಸ್ವಾಮಿಗಳು ಕೂಡ ಅದನ್ನು ಪ್ರತಿಪಾದನೆ ಮಾಡಿದರು. ಒಬ್ಬಿಬ್ಬರು ಶೇಷಗಿರಿ ಆಚಾರ್ಯ ಅಂತ ಹಿರಿಯ ವಿದ್ವಾಂಸರು ಆ ಕಥೆಯನ್ನು ನಾನು
ಒಪ್ಪೋದಿಲ್ಲ, ನಾನು ಸಂಪಾದನೆ ಮಾಡಿದ ಮಹಾಭಾರತದಲ್ಲಿ ಆ ಕಥೆ ಇಲ್ಲ ಅಂತ ಅದನ್ನು ಅವರು ಧೈರ್ಯವಾಗಿ ಹೇಳಿದರು. ಆದರೆ ನಮ್ಮ ಗುರುಗಳು ಆ ಕಥೆಯನ್ನು ಒಪ್ತಿದ್ರು. ಇದು ನಮ್ಗೆ ಗಮನದಲ್ಲಿರಬೇಕು. ನಮ್ಮ ಗುರುಗಳಾದ ಪೇಜಾವರ ಶ್ರೀಗಳು ಅದನ್ನು ಕಥೆಯನ್ನು ಒಪ್ತಿದ್ರು. ಮತ್ತೊಬ್ಬ ಗುರುಗಳು ಉತ್ತರಾದಿಮಠದ ಶ್ರೀಗಳು ಕೂಡ ಆ ಕಥೆಯನ್ನು ಹೇಳ್ತಾರೆ. ದ್ರೌಪದಿ ಕೃಷ್ಣನಿಗೆ ಮೊರೆ ಹೊಕ್ಕಿದ್ದು ಆ ದುರ್ವಾಸರ ಪ್ರಕರಣದಲ್ಲಿ ಅವಳ ಮಾನ ಕಾಯ್ದದ ಈ ಕಥೆಯನ್ನು ಅವರು ಕೂಡ ಹೇಳ್ತಾರೆ ಅಂತ ನಾನು ಕೇಳಿದೆ. ಯಾರು ಹೇಳ್ತಾರೆ ಅವ್ರು ನಮ್ಮ ಗುರುಗಳು ಹೌದು ಅಲ್ಲೋ ಅನ್ನೋದೆಲ್ಲ ಪ್ರಶ್ನೆ ಅಲ್ಲ. ನನ್ನ ಅಭಿಪ್ರಾಯ ಏನು ಅನ್ನೋದು ನನಗೆ ಮುಖ್ಯ. ಇಷ್ಟನ್ನು ಹೇಳ್ಕೊಂಡಿದ್ದೀನಿ. ಎಂದೆಂದೂ ನಾನು ಅದನ್ನು ಹೇಳ್ತಾ ಇದ್ದೀನಿ. ನನ್ನ ಅಭಿಪ್ರಾಯದಿಂದ ನೀವು ಯಾರು ಕೂಡ ಪ್ರಭಾವಿತರಾಗಬೇಕಾಗಿಲ್ಲ. ನನ್ನ ಅಭಿಪ್ರಾಯವನ್ನು ಒಪ್ಪಿಯೂ ಕೇಳಿಯೂ ಕೂಡ ನಿಮ್ಮ ಅಭಿಪ್ರಾಯವನ್ನು ನಾವು ಸ್ವೀಕಾರ ಮಾಡೋದಿಲ್ಲ ಅಂತ ನೀವು ಸ್ಪಷ್ಟವಾಗಿ ಧೈರ್ಯದಿಂದ ಹೇಳ್ತೀರಿ ಅಂತಾದರೆ ನನಗೆ ಅದೇ ಸಂತೋಷದ ಸಂಗತಿ. ಮತ್ತೆಲ್ಲ ವಿಮರ್ಶೆ ಮಾಡಿ ನನ್ನ ಮಾತನ್ನು ನೀವು ಒಪ್ತೀರಿ ಅಂತಾದರೆ ಅದು ಕೂಡ ಒಂದು ಮಹತ್ವದ ಸಂಗತಿಯೇ. ಅಂತೂ ಇದನ್ನು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದೇನೆ. ಈ 37ನೇ ಶ್ಲೋಕದಲ್ಲಿ ಏನು ಹುರುಳಿಲ್ಲ ಅಂತ ನನ್ನ ತಾತ್ಪರ್ಯ. ಮುಂದೆ ನಾವು 38ನೇ ಶ್ಲೋಕದಲ್ಲಿ ಕಲ್ಕಿ ಅವತಾರದ ಬಗ್ಗೆ ನಾಳೆ ದಿವಸ ನೋಡೋಣ. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರಗೆ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರುವ ಇನ್ನು ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.